ವೀಕ್ಷಕರೇ, ಪವರ್ ಪರ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಸ್ವಾವಲಂಬಿ ಮಹಿಳಾ ಉದ್ಯಮಿಗಳಿಗಾಗಿ ಹುಟ್ಟಿಕೊಂಡಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಪವರ್. ಈ ಸಂಸ್ಥೆಯ ಮೂಲಕ ಅದೆಷ್ಟೋ ಮಹಿಳೆಯರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ನಾನು ಇವತ್ತು ಪವರ್ ಸಂಸ್ಥೆಯ ಬಗ್ಗೆ ಯಾಕೆ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫೆಬ್ರವರಿ 7, 8, 9ನೇ ತಾರೀಕಿಗೆ ಪವರ್ ಪರ್ಬ ನಡೀತಾ ಇದೆ. ಅದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗ್ತೇವೆ. ನಮ್ಮ ಜೊತೆ ಇದ್ದಾರೆ ಪವರ್ ಸಂಸ್ಥೆಯ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತಹ ರೇಣು ಜಯರಾಮ್ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪವರ್ನ 2024-25ನೇ ಸಾಲಿನ ಪ್ರೆಸಿಡೆಂಟ್ ಆಗಿರುವಂತಹ ತನುಜಾ ಮಾಬೇನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಷ್ಟು ಮಾತನಾಡಿದ್ದೇವೆ, ಈಗ ನಾವು ಪವರ್ ಸಂಸ್ಥೆಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಪವರ್ ಸಂಸ್ಥೆಯ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ. ಈ ಸಂಸ್ಥೆ ಯಾವಾಗ ಹುಟ್ಕೊಂಡಿತು, ಹೇಗೆ ಹುಟ್ಕೊಂಡಿತ್ತು, ಮತ್ತೆ ಯಾಕೆ ಹುಟ್ಕೊಂಡಿತು ಅಂತ ಹೇಳ್ಬೋದಾ? ಇದು ಒಂದು ಸಂಸ್ಥೆ, ಪ್ಲಾಟ್ಫಾರ್ಮ್ ಆಫ್ ವುಮೆನ್ ಆಂಟ್ರಪ್ರಿನರ್ಸ್ ರಿಜಿಸ್ಟರ್ಡ್, ಪವರ್ ಇನ್ ಫುಲ್ ಫಾರ್ಮ್. ಇದು ನಾವು ಒಂದು 2009 ಸ್ಟಾರ್ಟ್ ಮಾಡಿದ್ವಿ. ಇದು ನಾವು ಆ್ಯಕ್ಚುಲಿ ಒಬ್ರನ್ನೊಬ್ರು ಮಹಿಳಾ ಉದ್ಯಮಿರನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್. ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ನಾವೆಲ್ಲ ಈ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇತ್ತು ಆಗ. ಅವರು ಈ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸಿಗೆ ಸೆಮಿನಾರ್ಸ್, ಇದೆಲ್ಲ ಕಾನ್ಫರೆನ್ಸಸ್ ಅರೇಂಜ್ ಮಾಡ್ತಾಯಿದ್ರು. ಅದು ಡಾಕ್ಟರ್ AP ಆಚಾರ್ಯ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ಆಗ್ತಾಯಿತ್ತು. ನಾವಾಗ ಇಲ್ಲಿದ್ದ ಮಹಿಳಾ ಉದ್ಯಮಿಗಳೆಲ್ಲ ಅಲ್ಲಿ, ಇಟ್ ವಾಸ್ ಫಾರ್ ಎವ್ರಿಬಡಿ ಆಸ್ ಆಂಟ್ರಪ್ರಿನರ್ಸ್. ಬಟ್ ಮಹಿಳಾ ಉದ್ಯಮಿಗಳು ಸುಮಾರು ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದ್ರು. ಇಲ್ಲಾಂದ್ರೆ ನಮ್ಗೆ, ನಾವು ನಮ್ಮದೇ ಬಿಸ್ನೆಸ್ ಮಾಡ್ತಾ ಇರುವಾಗ ವಿ ಥಾಟ್ ದೇರ್ ಆರ್ ನಾಟ್ ಇನಫ್ ವುಮೆನ್ ಆಂಟ್ರಪ್ರಿನರ್ಸ್ ಅರೌಂಡ್ ಅಂತ ಹೇಳಿ. ಬಟ್ ಇದು ಇನ್ಸ್ಟಿಟ್ಯೂಟ್ ಇದು ಪ್ರೋಗ್ರಾಮ್ಸ್ ಅಟೆಂಡ್ ಮಾಡುವಾಗ ತುಂಬಾ ಲೈಕ್ ಕಾರ್ಕಳದಿಂದ, ಕುಂದಾಪುರದಿಂದ, ಮಂಗಳೂರಿಂದ, ಹತ್ರ ಗ್ರಾಮ ಪ್ರದೇಶಗಳಿಂದ ಹಿಡಿದು ಎಲ್ಲ ಬರ್ತಾ ಇದ್ರು. ಆಗ ನಮ್ಗೆ ಒಳ್ಳೇದಾಗ್ತಾ ಇತ್ತು, ಎಲ್ಲರನ್ನು ಭೇಟಿ ಆಗೋದು, ಮತ್ತೆ ಒಬ್ಬರಿಂದ ಒಬ್ರು ಕಲಿಯೋದು, ಈ ಸೆಮಿನಾರ್ ಅನ್ನು ಅಟೆಂಡ್ ಆಗೋದು. ಸುಮಾರು ಕಾರ್ಯಕ್ರಮ ಹಾಗೆ ಕಾನ್ಫರೆನ್ಸಸ್ ಅನ್ನು ಅಟೆಂಡ್ ಮಾಡ್ತಾ ನಮ್ಗೆ 2009 ನಾವು ಪ್ರತಿ ಸಲ ಹೊರಡುವಾಗ ಎಣಿಸೋದು, ನಾವೊಂದು ಒಟ್ಟಿಗೆ ಆಗಿ ಒಂದು ಸಂಘ ಮಾಡಬೇಕು ಅಂತ ಹೇಳಿ. ಬಟ್ ಅದು ಯಾವಾಗ್ಲೂ ಮಹಿಳೆಯರು ಗೊತ್ತುಂಟಲ್ಲ, ನಾವು ಬೇರೆ ಬ್ಯುಸಿ ಆಗಿದ್ದ ಕಾರಣ ಅದು ಪೋಸ್ಟ್ಪೋನ್ ಆಗ್ತಾ ಇತ್ತು. ಮತ್ತೆ 2009 ಅದರ ಮುಂಚೆ ಸ್ವಲ್ಪ ಒಂದು ಸೆಮಿನಾರ್ ಅಟೆಂಡ್ ಮಾಡುವಾಗ ನಾವು ಎಣಿಸಿದ್ವಿ, ಅದು ಹೇಗೂ March 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಬರ್ತಾ ಉಂಟು, ವೈ ಡೋಂಟ್ ವಿ ಕೋಇನ್ಸೈಡ್ ವಿತ್ ಒನ್ ಡೇ, ಆಗ ಅದು ಆಗಿಬಿಡ್ತದೆ, ಇಲ್ಲಾಂದ್ರೆ ಅದು ನಾಳೆ ಬರೋದೇ ಇಲ್ಲ ಯಾವಾಗಲೂ. So that's how March 8th, International Women's Day in 2009, we started this association. It's a registered body and it was inaugurated by Dr. Sandhya S. Pai, and we had the support of banks, institutions, ellardu support ittu aga. So that's how I think the whole concept of it was started by 11 like-minded women who, some of them were in business, some were not in business, but they all came together for this wonderful cause of women entrepreneurship. Okay. ಹಾಗೆ ತನುಜಾ ಮೇಡಮ್, ನೀವು ಪವರ್ನ 2024-25ನೇ ಸಾಲಿನ ಪ್ರೆಸಿಡೆಂಟ್ ಆಗಿದ್ರಿ. ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಪ್ರೋಗ್ರಾಮ್ಸ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಮಾಡಿದ್ರಿ ಅಂತ? ಓಕೆ, ಪವರ್ ಅಲ್ಲಿ ಒಂದು ಪ್ರೆಸಿಡೆಂಟ್ಶಿಪ್ ತಕೊಳ್ಳೋದು ಅಂತ ಹೇಳುವಂಥದ್ದೇ ಒಂದು ಪ್ರೆಸ್ಟೀಜಿಯಸ್ ವಿಷಯ. ಆಕ್ಚುಲಿ ಅದು ಅಷ್ಟು ಜನರನ್ನು ತಕೊಂಡು ಅವರೆಲ್ಲರಿಗೂ ನಾವು ಕೇಟರ್ ಆಗಿಕೊಂಡು ಅವರಿಗೆ ಬೇಕಾದ ನೀಡ್ಸಿಗೆ ನಾವು ಸ್ಪಂದಿಸುವಂಥದ್ದೇ ಒಂದು ಗ್ರೇಟೆಸ್ಟ್ ಚಾಲೆಂಜ್. ಸೊ ಈ ಒಂದು ವರ್ಷದಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗದಿಂದ ಒಂದು ರೀಡಿಸೈನ್ ಯುವರ್ ಮೈಂಡ್ ಅಂತ ಹೇಳಿ, ಅದರ ನಂತರ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ಳುವಂಥದ್ದು, ಆ ನಂತರ DIC ಮತ್ತೆ DSI ಅವರೊಟ್ಟಿಗೆ ಒಂದು ಪ್ರೋಗ್ರಾಮಿಗೆ ನಾವು ಒಟ್ಟಾಗಿ ಒಂದು ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡೆವು. ಹಾಗೂ ನಾವು ಒಬ್ಬಂಟು ಅಂತ ಹೇಳುವಂತ ಒಂದು ಸಂಸ್ಥೆಯೊಟ್ಟಿಗೆ ಕೂಡ ನಾವು ಜಾಯಿಂಟ್ ಆಗಿದ್ದೇವೆ. ಸೊ ಹಾಗಾಗಿ ಅವರ ಒಂದು ಸಮಿತಿಗೆ ನಾವೆಲ್ಲರೂ ಬ್ಯಾಂಗ್ಳೂರಿಗೆ ಕೂಡ ಹೋಗಿ ಬಂದಿದ್ದೆವು. ಸೊ ಇದೆಲ್ಲದರೊಟ್ಟಿಗೂ ನಾವು ನಮ್ಮದೇ ಆದ ಒಂದು ಆಫೀಸ್ ಅನ್ನು ನಾವೀಗ ಪರ್ಚೇಸ್ ಮಾಡಿ ಈ ಸಲ ಅದರದ್ದು ಉದ್ಘಾಟನೆಯನ್ನು ಮಾಡಿದೆವು ಕೂಡ. ಸೊ ದಟ್ ಈಸ್ ದ ವೆರಿ ವೆರಿ ಬಿಗ್ ಪ್ರಾಜೆಕ್ಟ್ ಆಫ್ ಅವರ್ಸ್, ಬಿಕಾಸ್ ದಟ್ ವಾಸ್ ದ ಡ್ರೀಮ್ ಆಫ್ ಎವ್ರಿ ಮೆಂಬರ್ ಆರ್ ಎವ್ರಿ ವುಮೆನ್ ಮೆಂಬರ್ ಆಫ್ ದಿಸ್ ಆರ್ಗನೈಸೇಷನ್. ಸೊ ಹಾಗಾಗಿ ಅದರ ಒಟ್ಟಿಗೆ ಈ ಸಲ ಪವರ್ ಪರ್ಬ ಅಂತ ಹೇಳುವಂಥದ್ದು ನನ್ನ ಪೀರಿಯಡ್ ಅಲ್ಲಿ ಬಂದಿರ್ತದೆ. That is the biggest challenge, that is the biggest opportunity, and that is the big dream of our organization. Okay, ಮೇಡಮ್, ಈಗ ಪ್ರೆಸಿಡೆಂಟ್ ಅಂತ ಹೇಳಿದ್ಮೇಲೆ ಸಾಕಷ್ಟು ಸವಾಲುಗಳಿರ್ತದೆ. ನೀವು ಅದನ್ನ ಹೇಗೆ ಫೇಸ್ ಮಾಡ್ತಾ ಇದ್ರಿ? ಅಂದ್ರೆ ನಿಮ್ಮ ಲೀಡರ್ಶಿಪ್ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇತ್ತು, ಎಲ್ಲರನ್ನ ಒಟ್ಟಾಗಿ ಕರೆದುಕೊಂಡು ಹೋಗಿ ಹೇಗೆ ನೀವು ಕೆಲಸಗಳನ್ನ ಮಾಡ್ತಾ ಇದ್ರಿ ಅಂತ ಹೇಳಿ. ನನ್ನ ಪ್ರಕಾರ ಲೀಡರ್ಶಿಪ್ ಅಂತ ಹೇಳಿದ್ರೆ ಡೆಲಿಗೇಟ್ ಮಾಡುವಂಥದ್ದು ನಮ್ಗೆ ಗೊತ್ತಿರಬೇಕು.
ಸೊ ಡೆಲಿಗೇಟ್ ಮಾಡ್ತಾ ಇದ್ದ ಹಾಗೆ ನಾವು ಅವರನ್ನು ಎಂಪವರ್ ಮಾಡಬೇಕು. ಸೊ ಎಲ್ಲವೂ ನಾನು ಮಾಡ್ತೇನೆ, ನನ್ನಿಂದವೇ ಹೋಗಬೇಕು ಅಂತ ಹೇಳುವಂಥ ಪ್ರಿನ್ಸಿಪಲ್ಸಲ್ಲಿ ನಾನು ಬರೋದಿಲ್ಲ. ಸೊ ನನ್ನಲ್ಲಿ ಎಲ್ಲರೂ, ಈಗ ಸಪೋಸ್ ಈಗ ನಾವೀಗ ಇದೊಂದು ಪ್ರಾಜೆಕ್ಟನ್ನು ನಾವು ಮಾಡಬೇಕಾದ್ರೆ ಎಲ್ಲರೂ ಸಾಧಾರಣ ಮಟ್ಟಿಗೆ 90 to 95% ಆಫ್ ದ ಮೆಂಬರ್ಸ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್. ಸೊ ಅದರಲ್ಲಿ ಪ್ರತಿ ಒಂದೊಂದು ಕಮಿಟಿ ಅಂತ ಹೇಳುವಂಥದ್ದನ್ನು ನಾವು ಮಾಡಿರ್ತೇವೆ. ಸೊ ಆ ಕಮಿಟಿಯಲ್ಲಿ ಯಾರು ಹೆಡ್ ಆಗಿರ್ತಾರೆ ಅವರು ಅದೆಲ್ಲವನ್ನು ತಗೊಳ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಈಚ್ ಕಮಿಟಿ ಈಸ್ ವರ್ಕಿಂಗ್. ಈಗ ನಾವು ಅವರ ಕಮಿಟಿ ಅಂತ ಕೊಟ್ಟ ಮೇಲೆ ದೇ ಓನ್ಲಿ ವಿಲ್ ಬಿ ವರ್ಕಿಂಗ್ ಆನ್ ಇಟ್. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಎಲ್ಲ ಕೆಲಸವು ಸ್ಮೂತ್ ಆಗಿ ಹೋಗ್ತಾ ಇರ್ತದೆ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಫೆಲ್ಟ್ ಆ್ಯಂಡ್ ಐ ಹ್ಯಾವ್ ಆ್ಯಕ್ಚುಲಿ ನಾನು ಅದನ್ನು ತಗೊಂಡು ಹೋಗ್ತಾ ಇದ್ದೇನೆ. ಹಾಗೆ ರೇಣು ಮೇಡಮ್, ಈ ಪವರ್ ಅನ್ನುವಂತ ಸಂಸ್ಥೆ ಹೇಗೆ ಬೆಳೆದು ಬಂತು ಅಂತ, ಈ ಬೆಳೆದು ಬಂದ ಹಾದಿಯ ಬಗ್ಗೆ ನೀವು ಒಮ್ಮೆ ಮೆಲುಕು ಹಾಕೋದಾದ್ರೆ, ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ನಾವ್ ಎಷ್ಟು ಜನ ಇದ್ವಿ, ಸೊ ಇವಾಗ ಹೇಗ್ ಬಂದಿದ್ದೇವೆ ಅಂತ ಹೇಳಿ. ನಾವ್ ಎಣಿಸ್ಲೇ ಇಲ್ಲ ಆಕ್ಚುಲಿ. ಪವರ್ ನಾವು ಶುರು ಮಾಡುವಾಗ ಜಸ್ಟ್ ಏನೋ ಒಂದು ಮಾಡಬೇಕು. ಯಾಕಂದ್ರೆ ಈ ಉಡುಪಿಯ ಭಾಗದಲ್ಲಿ ಇಂಥ ಒಂದು ಸಂಸ್ಥೆ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಈಗ ನಾವೆಲ್ಲ ಬಿಸ್ನೆಸ್ ಮಾಡ್ತಾ ಇರುವಾಗ ವಿ ಯೂಸ್ ಟು ಫೀಲ್ ನಮ್ಗೆ ಯಾರನ್ನಾದ್ರೂ ವುಮೆನ್ ಆಂಟ್ರಪ್ರಿನರ್ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರ್ಲಿಲ್ಲ, ಯಾರನ್ನ ರೀಚ್ ಆಗ್ಬೇಕು ಗೊತ್ತಿರ್ಲಿಲ್ಲ. ನಾವು ನಮ್ಮದೇ ಒಂದು ಝೋನ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ, ನಮ್ಮ ಉದ್ಯಮನ ಬೆಳೆಸ್ತಾ ಹೋಗ್ತಾ ಇದ್ವಿ. ಆದ್ರೆ ಬಟ್ ಇಂಥದ್ದೆಲ್ಲ ಇರುವಾಗ ನಾವು ಒಟ್ಟು ಬರುವಾಗ ಎಷ್ಟು ಕಲೀಲಿಕ್ಕೆ ಇರ್ತದೆ ಒಬ್ರಿಂದ ಒಬ್ರು. ದೆನ್ ಯು ಫೀಲ್ ನಮಗೆ ಚಾಲೆಂಜಸ್ ಬಂದಾಗ ನಮ್ಗೆ ಹೆದರ್ಕೊಳ್ಳಿಕ್ಕೆ ಇದಿರೋದಿಲ್ಲ. ಯಾಕಂದ್ರೆ ಇನ್ನೊಬ್ರನ್ನ ನೋಡುವಾಗ ಅವ್ರದ್ದು ಇನ್ನೂ ಚಾಲೆಂಜಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ದೇ ವುಡ್ ಬಿ ವರ್ಕಿಂಗ್. ಅದೊಂದು ಸ್ಫೂರ್ತಿ. ಸೊ ಆ ಥರ ಎಲ್ಲ ನೋಡುವಾಗ ನಮಗೆ ಇದು ತುಂಬ ಖುಷಿ ಆಗ್ತಾ ಇತ್ತು ಎಲ್ಲ ಒಟ್ಟಿಗೆ ಬರೋದು. ಮತ್ತೆ ಎಸ್ಪೆಷಲಿ ಪವರಲ್ಲಿ ನಾನು ನೋಡಿದ ಮಟ್ಟಿಗೆ ಈಗ 2009 ಸ್ಟಾರ್ಟ್ ಆಯಿತು. ಅದರ ನಂತರ ನಮ್ದು ಪ್ರತಿ 2 ವರ್ಷಕ್ಕೊಮ್ಮೆ ಪ್ರೆಸಿಡೆಂಟ್ ಚೇಂಜ್ ಆಗ್ತಾ ಇದ್ರು. ಅಂದ್ರೆ ವಿ ಫಾರ್ಮ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೇರ್ ವಿ ಥಾಟ್ ದ ಆರ್ಗನೈಸೇಷನ್ ಕುಡ್ ಗ್ರೋ ವೆಲ್ ಅಂತ ಹೇಳಿ. ಅದರ ಪ್ರಕಾರವೇ ಪವರ್, ನಮ್ಮ ಟೀಮ್ ಪವರ್ ಹೇಗಿದೆ ಅಂದ್ರೆ ಪ್ರತಿಯೊಬ್ಬ ಮೆಂಬರ್, ಪ್ರತಿಯೊಬ್ಬ ಪ್ರೆಸಿಡೆಂಟ್ ಬಂದವರು ಅವರದ್ದು ಒಂದೊಂದು ಒಳ್ಳೆ ಕ್ವಾಲಿಟೀಸ್ ಅನ್ನು ತಂದ್ರು. ಅವರ ಲೀಡರ್ಶಿಪ್ ಅನ್ನು ಇವ್ರೀಗ ಹೇಳಿದಷ್ಟೇ ಅವರ ಒಂದು ಕ್ವಾಲಿಟಿ ಹೇಗೆ ಇದಾಯಿತು. ಹಾಗೇನೆ ನಮ್ದು 2 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇತ್ತು. ಈಗ 2009ರಿಂದ ಆಲ್ಮೋಸ್ಟ್ 10 years ವರೆಗೆ ನಮ್ದು 2 ವರ್ಷಕ್ಕೊಮ್ಮೆ, ಈಗ ಪರ್ಯಾಯ ಹೇಗೆ 2 ವರ್ಷಕ್ಕೊಮ್ಮೆ ಹಾಗೆ ಹೇಳ್ತಾ ಇದ್ರು ನಮ್ಗೆ ಸಹ ಪವರ್ ಸಹ ಹಾಗೆ ಲೀಡರ್ಶಿಪ್ ಚೇಂಜ್ ಆಗ್ತಾ ಉಂಟು ಅಂತ ಹೇಳಿ. ಸೊ ಪ್ರತಿಯೊಂದು ಪ್ರೆಸಿಡೆಂಟ್ ಬರುವಾಗ ಅವರಲ್ಲಿದ್ದ ಒಂದು ಇಂಟೆಲಿಜೆನ್ಸ್, ಅವರಲ್ಲಿದ್ದ ಪ್ಯಾಷನ್, ಡೆಡಿಕೇಶನ್ ಎಲ್ಲ ವಿ ಕುಡ್ ಸಿ ದಟ್ ಇನ್ ಪವರ್. ಸೊ ಅವರು ಅವರ ಟೀಮ್ ನಮ್ಮ ಎಲ್ಲ ಮೆಂಬರ್ಸ್ ಸೇರ್ಕೊಂಡು ಅದನ್ನು ಬೆಳೆಸ್ತಾ ಹೋದ್ರು. ಸೊ ಇಟ್ ಆಟೋಮ್ಯಾಟಿಕಲಿ ಹ್ಯಾಪನ್ ವಿತ್ ಎವ್ರಿಬಡೀಸ್ ಡೆಡಿಕೇಶನ್ ಆ್ಯಂಡ್ ಒಂದು ಎಲ್ಲರಿಗೆ ಇತ್ತು ಪವರ್ ಒಂದು ಒಳ್ಳೆ ಸಂಸ್ಥೆ, ಇದನ್ನು ನಾವು ಬೆಳೆಸಬೇಕು ಅಂತ ಇಬ್ಬರ ಮನಸ್ಸಲ್ಲಿ ಇರಲಿಲ್ಲ. ಅವ್ರು ಹೇಗೆ ಹೇಳಿದ್ರು ಹಾಗೇನೆ ಎಲ್ಲ ಲೀಡರ್ ಬಂದವರು ಪ್ಲಸ್ ಅವರ ಟೀಮ್, ಎವ್ರಿ ಮೆಂಬರ್ ಆಲ್ಸೋ ಫೆಲ್ಟ್ ದಟ್. ಸೊ ವಿ ಕುಡ್ ಸಿ ದಟ್ ಗ್ರೋತ್ ಇನ್ ಪವರ್. ಶುರುವಿಗೆ 11 ಮೆಂಬರ್ಸ್ ಇದ್ರು. ಅದರ ನಂತರ ಈಗ ಆಲ್ಮೋಸ್ಟ್ ವಿ ಆರ್ ಕ್ಲೋಸ್ ಟು 100 ಮೆಂಬರ್ಸ್. ಅದು ನಾವು ಏನಂದ್ರೆ ಸ್ವಲ್ಪ ವಿ ಆರ್ ಪರ್ಟಿಕ್ಯುಲರ್ ದಟ್ ವಿ ಬ್ರಿಂಗ್ ಇನ್ ಕ್ವಾಲಿಟಿ ಮೆಂಬರ್ಸ್. ಸೊ ಅದು ಬೋರ್ಡ್ ಅಪ್ರೂವಲ್ ಆಗ್ತದೆ, ಮತ್ತೆ ಕ್ವಾಲಿಟಿ ಮೆಂಬರ್ಸ್ ಮಾಡುವ ಅಂತೇಳಿ ಒಟ್ಟಾರೆ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾದ್ರೆ ಇದೆಲ್ಲ ಸ್ವಲ್ಪ ನೋಡ್ಬೇಕಾಗ್ತದೆ ನಾವು. ಹಾಗೇನೆ ಮತ್ತೆ ಒಂದೊಂದು ದೊಡ್ಡ ಇವೆಂಟ್ಸ್ ಮಾಡ್ಲಿಕ್ಕೆ ಧೈರ್ಯ ಸಹ ಬಂತು. ಸಂಸ್ಥೆ ಬೆಳೀತಾ ಹೋದಾಗೆ ಸ್ಟಾರ್ಟಿಂಗ್ ನಾವು ಅವೇರ್ನೆಸ್ ಸೆಷನ್ಸ್, ಬ್ಯಾಂಕ್ಸ್ ಕನೆಕ್ಟ್ ಮಾಡುವಂಥದ್ದು, ಡಿಪಾರ್ಟ್ಮೆಂಟ್ಸ್ ಕನೆಕ್ಟ್ ಮಾಡುವಂಥದ್ದು. ಅದರ ನಂತರ ಒಂದೊಂದು ಪ್ರತಿ ವರ್ಷ ನಾವು ಒಂದೊಂದು ಬೆಳವಣಿಗೆ. ಈಗ ಇವರ ಟರ್ಮಲ್ಲಿ ಇವರು ಹೇಳಿದ್ರು ಆಫೀಸ್, ಅದೊಂದು ಮೈಲ್ ಸ್ಟೋನ್. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಫಾರ್ ಪವರ್. ಅದು ಅವರ ಲೀಡರ್ಶಿಪ್ ಅಲ್ಲಿ ಆಯಿತು. ಅದರ ಹಿಂದೆ ಕೆಲವು ಪ್ರೆಸಿಡೆಂಟ್ಸು ಅವರ ಎಫರ್ಟ್ ಹಾಕಿದ್ರು, ಬಟ್ ಅಲ್ಟಿಮೇಟ್ಲಿ ವಿ ಕುಡ್ ಡೂ ದಟ್ ಇನ್ ಹರ್ ಟರ್ಮ್. ಹಾಗೇನೆ ನಾವು ಉಬುಂಟು ಜೊತೆ ಉಬುಂಟು ಇಸ್ ಅ ಕನ್ಸಾರ್ಷಿಯಮ್ ಆಫ್ ಆಲ್ ವುಮೆನ್ ಆಂಟ್ರಪ್ರಿನರ್ಸ್ ಅಸೋಸಿಯೇಷನ್. ಅದೊಂದು 55 ಸಂಸ್ಥೆಗಳ ಅದೊಂದು ಕನ್ಸಾರ್ಷಿಯಮ್. ಅದರದ್ದು ಮೆಂಬರ್ ಆದ್ವಿ ನಾವು. FKCCI, ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಹಾಗೆ ಸುಮಾರು DSIA ಜೊತೆ ಕೊಲಾಬ್ರೇಷನ್ಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಇಲ್ಲಿದ್ದು ಟ್ರೇಡ್ ಅಸೋಸಿಯೇಷನ್ಸ್ ಜೊತೆ ಸಹ ನಾವು, ವರ್ತಕರ ಸಂಘ ಸಹ ಇದೆ ಇಲ್ಲಿ. ನಾವು ಕೆಲವು ಕಾರ್ಯಕ್ರಮಗಳನ್ನು ಕೊಲಾಬ್ರೇಟಿವ್ ಮೋಡಲ್ಲಿ ಅವರ ಜೊತೆ ಮಾಡ್ತಾ ಇದ್ವಿ. ಅದು ನಮಗೆ ಬೆಳೀತಾ ಹೋಯಿತು ನಮ್ಮ ಸಂಸ್ಥೆ. ಅಟ್ ದ ಸೇಮ್ ಟೈಮ್ ನಮಗೆ ಪ್ರೆಸ್ ಮೀಡಿಯಾಯಿಂದ ತುಂಬಾ ಸಪೋರ್ಟ್ ಬಂದಿದೆ. ವಿ ಹ್ಯಾವ್ ಟು ಅಕ್ನಾಲೇಜ್ ದಟ್ ಹೋಲ್ ಹಾರ್ಟೆಡ್ಲಿ ದಟ್ ದಿಸ್ ಗ್ರೋತ್ ಹ್ಯಾಸ್ ಹ್ಯಾಪನ್ ನಾಟ್ ಜಸ್ಟ್ ಬೈ 1 or 2 ಇಂಡಿವಿಜುವಲ್ಸ್ ಇನ್ ಪವರ್, ಬಟ್ ಹೋಲ್ ನಮ್ಮದು ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲ ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೂ ಸ್ಪಂದಿಸ್ತಾ ಬರ್ತಾ ಇದ್ರು. ಸೊ ವಿ ಕುಡ್ ಗ್ರೋ ಟು ದಿಸ್ ಲೆವೆಲ್. ಅದರ ನಂತರ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ DIC ಇದ್ರು, ಮತ್ತು MSME, SIDBI ಎಲ್ಲರೂ ನಮ್ಮ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಬಂದರು. ದೇ ಆಲ್ ಫೆಲ್ಟ್ ದಟ್ ದಿಸ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಅಸೋಸಿಯೇಷನ್, ಮಚ್ ನೀಡೆಡ್ ಇನ್ ದ ಸೊಸೈಟಿ.
ಮತ್ತು ಇವರನ್ನು ಮಹಿಳಾ ಉದ್ಯಮಿಗಳನ್ನು ಪ್ರೋತ್ಸಾಹಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಎವ್ರಿಬಡಿ ಫೆಲ್ಟ್ ಆ್ಯಂಡ್ ದೇ ಗೇವ್ ದೇರ್ ಬೆಸ್ಟ್ ಪಾಸಿಬಲ್ ಸಪೋರ್ಟ್ ಆ್ಯಂಡ್ ಅಟ್ ದ ಎಂಡ್ ಇವನ್ ದ ಪೊಲಿಟಿಕಲ್ ಲೀಡರ್ಸ್ ಆ್ಯಂಡ್ ದ ಬ್ಯೂರೋಕ್ರಾಟ್ಸ್ ವಿ ಶುಡ್ ನಾಟ್ ಫರ್ಗೆಟ್ ದೆಮ್ because every time we have done something they have always supported, and that's how we could grow from one step to another step, and this is how we have reached ಈಗ 16th year ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ಮೇಡಮ್ ನಮ್ಮಲ್ಲೂ ಕೂಡ ಒಂದು ಏನೋ ಒಂದು ಖುಷಿ ಸಿಗ್ತದೆ. ಸೊ ಮುಂದೆ ಏನಾದ್ರು ಮಾಡ್ಬೇಕು, ನಾವು ಹೊಸದಾದ ರೀತಿಯಲ್ಲಿ ಏನಾದ್ರು ಕೆಲಸಗಳನ್ನ ಮಾಡ್ಬೇಕು ಅಂತ. ಸೊ ಹಾಗೆ ಮೇಡಮ್ ನಿಮ್ಮ ಲೀಡರ್ಶಿಪ್ ಅಲ್ಲಿ ಪವರ್ ಪರ್ವ ನಡೀತಾ ಇದೆ, ನಿಮ್ಮ ಅನುಭವ ಹೇಗುಂಟು ಮತ್ತೆ ತಯಾರಿ ಹೇಗ್ ನಡೀತಾ ಇದೆ ಅಂತ ಪರ್ವದ್ದು? ಅದು ಹೇಳಿದಾಗೆ ನೀವು ಈಗಷ್ಟೇ ನಿಮ್ದು ಇಂಟರ್ವ್ಯೂ ಮುಗ್ದಿದೆ, ಅದ್ರಲ್ಲಿ ಈಗ ಪರ್ವ ಅಂತ ಹೇಳಿದ್ರೆ ಹಬ್ಬ. ನಿಮ್ಗೆ ಒಂದೇ ಒಂದು ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ ನಮ್ಗೆಲ್ರಿಗೂ ಹಬ್ಬ ಅಂತ ಆಗ್ಬಿಟ್ಟಿದೆ. ನಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಇದ್ದಾಗ ನಾವು ಇಷ್ಟೊಂದು ಖುಷಿಯಲ್ಲಿ ಬಟ್ಟೆ ತಕೊಳ್ಳೋದಿರ್ಬೋದು, ಊಟ ಮಾಡೋದಂಥದ್ದು ಇರ್ಬೋದು, ಫ್ರೆಂಡ್ಸ್ನವ್ರು ಬರುವಂಥದ್ದು ಇರ್ಬೋದು. ಸೊ ಇದು ಈಗ ನಮ್ಗೆ ಈಗ ಸಾಕಷ್ಟು ಒಂದು 2 ತಿಂಗಳಿನಿಂದ ಬಹುಶಃ ಹೇಳ್ಬೋದು ಪ್ರತಿಯೊಂದು ದಿವಸ ಕೂಡ ಹಬ್ಬ ಅಂತ ಆಗ್ಬಿಟ್ಟಿದೆ. ಸೊ ನಾವು ಮೀಟ್ ಆಗಿ ನಾವೆಲ್ಲ ವರ್ಕ್ ಮಾಡಿ ಅದೆಲ್ಲ ಮಾಡುವಂಥದ್ದು ಈಗ ಅನಿಸ್ತದೆ ಎಲ್ರಿಗೆ ಎಷ್ಟೊಂದು ಐಡಿಯಾಸ್, ಅವರದ್ದೇ ಆದ ಒಂದು ಇಂಟೆಲಿಜೆನ್ಸ್, ವಿಸ್ಡಮ್ ಅಥವಾ ಎಷ್ಟು ಸ್ಕಿಲ್ಸ್ಗಳು ಪ್ರತಿಯೊಬ್ಬರ ಹತ್ರ ಉಂಟು ಅಂತ ಅನ್ನಿಸ್ತದೆ. ಎಲ್ರಿಗ ಒಟ್ಟಿಗೆ ಬಂದು ಈಗ ನಾವೀಗ ಇಡೀ ಪ್ರೋಗ್ರಾಮ್ ನೀವು ನೋಡಿದ್ರೆ ಈಗ ಓನ್ಲಿ ಲೇಡೀಸ್ ಹ್ಯಾವ್ ಡನ್ ಇಟ್. ಓಕೆ, ಸೊ ನಾವೇ ಈಗ ಹೋಗಿ ಅದರಿಂದ ಸ್ಪಾನ್ಸರ್ಶಿಪ್ ತರೋದ್ರಿಂದ ಇರ್ಬೋದು, ಅಥವಾ ನಾವು ಸ್ಕೂಲಿಗೆ ಹೋಗುವಂಥದ್ದು ಇರ್ಬೋದು, ಅಥವಾ ನಾವು ಬೇರೆಲ್ಲ ಗೌರ್ಮೆಂಟ್ ಇದಕ್ಕೆ ಹೋಗುವಂಥದ್ದು, ಅಥವಾ ನಾವು ಪೊಲೀಸ್ ಅವರಿಗೆ ಇದನ್ನು ಮಾಡಿ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಎಲ್ಲವೂ ಲೇಡೀಸ್ಗಳು ಮಾಡಿದ್ದು. ಸೊ ಹಾಗಾಗಿ ಅದೊಂದು ಗ್ರೇಟ್ ಎಫರ್ಟ್, ಗ್ರೇಟ್ ಕಮಿಟ್ಮೆಂಟ್ ಅಂತ ಹೇಳಿದರೆ ನಾವು ನಮ್ಮ ಆಫೀಸನ್ನು ಬಿಟ್ಟು ಅಥವಾ ನಮ್ಮ ಮನೆಗಳನ್ನು ಕೂಡ ಮರೆತು ಇವತ್ತು ನಾವು ಇದಕ್ಕೆ ನಾವು ಕಮಿಟ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಸೊ ಇಟ್ಸ್ ಎ ಸೆಲೆಬ್ರೇಷನ್. ಸೊ ನಾವು ಇನ್ನೊಂದು ಸೊಸೈಟಿಗೆ ಏನು ಕೊಡ್ತಾ ಇದ್ದೇವೆ ಅಥವಾ ಬೇರೆ ವಿಮೆನ್ ಅವರಿಗೆ ಏನು ಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಕೂಡ ನಮಗೆ ಖುಷಿ. ಅಂದರೆ ಇಟ್ ಈಸ್ ಲೈಕ್ ಅ ಗಿವ್ ಆ್ಯಂಡ್ ಟೇಕ್. ಹಾಗೆ ಮೇಡಮ್ ನಿಮಗೆ ಪವರ್ನ ಮೆಂಬರ್ ಆಗಿರೋದಕ್ಕೆ ಎಷ್ಟು ಖುಷಿ ಇದೆ? ಅಫ್ಕೋರ್ಸ್ ಎಲ್ಲ ನಾನು ಹಲವಾರು ಸಂಸ್ಥೆಗಳಲ್ಲಿ ನಾನಿದ್ದೇನೆ, ಬಟ್ ಈ ಸಂಸ್ಥೆಯಲ್ಲಿ ಬಹುಶಃ ನಾವು ಲೇಡೀಸ್ ಒಟ್ಟಿಗೆ ಹೇಗೆ ಹೋಗಬೇಕು, ಅವರೊಟ್ಟಿಗೆ ನಾವು ತಗೊಂಡು ಹೋಗುವಂಥದ್ದು. ಯಾಕಂತ ಹೇಳಿದರೆ 100 ಜನ ಲೇಡೀಸ್ ಒಂದೇ ಕಡೆಯಲ್ಲಿ ನಾವು ಇದ್ದುಕೊಂಡು ಎಲ್ಲರೂ ಒಟ್ಟಾಗಿ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಬಹುಶಃ ಇದು ಒಂದೇ ಸಂಸ್ಥೆ ಅಂತ ಅನಿಸ್ತದೆ. ಹಾಗೆ ಮೇಡಮ್ ಈಗ ಕೆಲವರಿಗೆ ಈಗ ಪವರ್ಗೆ ಜಾಯಿನ್ ಆಗ್ಬೇಕಂತ ಆಸೆ ಇರ್ತದೆ. ಸೊ ಹೇಗೆ ಜಾಯಿನ್ ಆಗೋದು ಹೇಗೆ ಅಂತ ಹೇಳಿ? ನಾವೇನು ಆ್ಯಕ್ಚುಲಿ ನಮ್ಮದು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳಿ ಇದೆ. ಇದರ್ ದೇ ಶುಡ್ ಬಿ ಅನ್ ಆಂಟ್ರಪ್ರಿನರ್. ಅವ್ರ ಆಂಟ್ರಪ್ರಿನರ್ ಆಗಿ ಉದ್ಯಮನ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಅವರು ಇದರ ಮೆಂಬರ್ ಆಗ್ತಾರೆ. ಅದರ ಮೆಂಬರ್ ಆಗಲಿಕ್ಕೆ ಒಂದು ಪ್ರೊಫೈಲ್ ಫಾರ್ಮ್, ನಮ್ಮದು ಗೂಗಲ್ ಫಾರ್ಮ್ ಅಂತ ಹೇಳಿ ಇರ್ತದೆ. ಅದರಲ್ಲಿ ಎಲ್ಲ ಫಿಲಪ್ ಮಾಡಿದ ನಂತರ ನಾವು ಅದನ್ನು ಬೋರ್ಡಿಗೆ ಪ್ರೆಸೆಂಟ್ ಮಾಡ್ತೇವೆ. ಈಗ ಮೆಂಬರ್ಸ್ ಎಲ್ಲ ಪ್ರಪೋಸ್ ಮಾಡ್ತಾರೆ, ಇಲ್ಲಾಂದರೆ ಸುತ್ತಮುತ್ತ ವೆಲ್ ವಿಷರ್ಸ್ ಇರ್ತಾರೆ, ಎಲ್ಲ ಪ್ರಪೋಸ್ ಮಾಡುವಾಗ ನಾವು ವಿ ಫಾರ್ವರ್ಡ್ ಇಟ್ ಟು ದ ಬೋರ್ಡ್ ವಿತ್ ಆಲ್ ದ ಡೀಟೇಲ್ಸ್. ಆಂಟ್ರಪ್ರಿನರ್ಸ್ ಇಟ್ಸ್ ಈಸಿಯರ್ ಸ್ಟಿಲ್, ಯಾಕಂದರೆ ಅದು ಅವರು ಹೇಗೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರನ್ನು ಮತ್ತೆ ಸ್ವಲ್ಪ ರೆಫರೆನ್ಸ್ ಎಲ್ಲ ಇದ್ದರೆ ಇಮಿಡಿಯೇಟ್ಲಿ ವಿ ಅಪ್ರೂವ್ ದ ಮೆಂಬರ್ಶಿಪ್. ನೆಕ್ಸ್ಟ್ ಇದರಲ್ಲಿ ಆಸ್ಪೈರಿಂಗ್ ಆಂಟ್ರಪ್ರಿನರ್ಸ್ ಅಂತ ಹೇಳಿ ನಾವು ಮುಂಚೆ ತುಂಬ ತಗೊಳ್ತಾ ಇದ್ವಿ, ಈಗ ಸ್ವಲ್ಪ ರೆಡ್ಯೂಸ್ ಮಾಡಿದ್ದೇವೆ. ಆಸ್ಪೈರಿಂಗ್ ಆಂಟ್ರಪ್ರಿನರ್ಸ್ ಅಂದರೆ ಉದ್ಯಮ ಮಾಡ್ಲಿಕ್ಕೆ ಇಷ್ಟ ಇರುವವರು ಅವರು, ಯಾಕಂದರೆ ಈಗ ಒಂದು ರೇಷಿಯೋ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ 7:3 ಹಾಗೆ ರೇಷಿಯೋ ಅಲ್ಲಿ. ಸೊ ಒಂದು ಪರ್ಸೆಂಟೇಜ್ ನಾವು ಆಸ್ಪೈರಿಂಗ್ ಆಂಟ್ರಪ್ರಿನರ್ಸ್, ಯಾಕಂದರೆ ಅವರು ಇಷ್ಟು ವರ್ಷದಲ್ಲಿ ಅವರು ಉದ್ಯಮ ಮಾಡಬೇಕು ಅಂತ ಹೇಳಿ, ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಆಸ್ಪೈರಿಂಗ್ ಇರ್ಲಿಕ್ಕೆ ಆಗೋದಿಲ್ಲ. ಈಗ ನಿಮಗೆ ಒಂದು ಮಾಡಬೇಕು ಅಂತ ಮನಸ್ಸಿದ್ರೆ ಯು ಕ್ಯಾನ್ ಜಾಯಿನ್ ಅಸ್, ಬಟ್ ಇನ್ 3 to 5 years ಯು ಹ್ಯಾವ್ ಟು ಅಟ್ಲೀಸ್ಟ್ 2 to 3 years ಯು ಹ್ಯಾವ್ ಟು ಸೆಟ್ ಅಪ್ ಅ ಬಿಸ್ನೆಸ್. 1 ವರ್ಷದಲ್ಲಿ ಆದರೆ ಒಳ್ಳೆಯದು, ಆದರೆ ಬಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಯು ಹ್ಯಾವ್ ಟು ಗೆಟ್ ಇನ್ ಟು ದ ಆಂಟ್ರಪ್ರಿನರ್ ಮೋಡ್. ಸೊ ಅಂಥ ಒಂದು ಸೆಗ್ಮೆಂಟನ್ನು ಇದು ಮಾಡ್ತೇವೆ. ನಮ್ಮಲ್ಲಿ ಈಗ ಸ್ಕೂಲ್ಸ್ ಕಾಲೇಜಸಲ್ಲಿ ಸಹ ನಾವು ಯೂತ್ ಪವರ್ ಅಂತೇಳಿ ಇದು ಮಾಡ್ತಾ ಇದ್ದೇವೆ. ಅವರು ಸಹ ಪರ್ವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮಗೆ ಆ್ಯಸ್ ವಾಲಂಟಿಯರ್ಸ್ ಎವ್ರಿಥಿಂಗ್. ಮತ್ತು ಇನ್ನೊಂದು ನಮ್ಮ ಹತ್ರ ರಿಸರ್ಚ್ ಅಕಾಡೆಮಿಷಿಯನ್ಸ್ ಅವರೆಲ್ಲ ಇದ್ದಾರೆ, ಯಾರು ಮಹಿಳಾ ಸಬಲೀಕರಣದ ಬಗ್ಗೆ, ಮಹಿಳಾ ಉದ್ಯಮಶೀಲತೆ ಬಗ್ಗೆ ರಿಸರ್ಚ್ ಎಲ್ಲ ಮಾಡ್ತಾರೆ. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಅವರ್ ಇದು ಗ್ರೂಪಲ್ಲಿ. ಅಸೋಸಿಯೇಟ್ ಮೆಂಬರ್ಸ್ ಅಂತ ಸಹ ತಗೊಳ್ತೇವೆ ನಾವು. ಹಾಗೆ ಸುಮಾರು ರೀತಿಯ ಮೆಂಬರ್ಶಿಪ್ ಇದು ಇದೆ, ಹಾಗೆ ಮೆಂಬರ್ಶಿಪ್ ಬೆಳೀತಾನೂ ಹೋಗ್ತಾ ಇದೆ. ಆ್ಯಂಡ್ ಇಟ್ಸ್ ನೈಸ್, ಇಟ್ಸ್ ಅ ಗುಡ್ ಫೀಲಿಂಗ್. ಹಾಗೆ ಮೇಡಮ್ ಈ ಪವರ್ ಸಂಸ್ಥೆಯ ಮೇಜರ್ ಇವೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಮಾಡಿದ್ರಿ ಅಂತ? ನಾವು ಆ್ಯಕ್ಚುಲಿ ಪ್ರತಿ ತಿಂಗಳು ಮೀಟ್ ಆಗ್ತೇವೆ. ಪ್ರತಿ ತಿಂಗಳು ವಿ ಹ್ಯಾವ್ ಅವರ್ ರೆಗ್ಯುಲರ್ ಪ್ರೋಗ್ರಾಮ್ಸ್, ಅವೇರ್ನೆಸ್ ಸೆಷನ್ ಇರ್ಬೋದು, ಮೆಂಟ್ರಿಂಗ್ ಸೆಷನ್ ಇರ್ಬೋದು, ಸುಮಾರು ಆ ಥರ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಗ್ತಾ ಹೋಗ್ತದೆ. ರಿಸೋರ್ಸ್ ಪರ್ಸನ್ ಅನ್ನೊಂದು ಕರೆಸಿ ಇದು ಮಾಡೋದೆಲ್ಲ. ಬಟ್ ಐ ಥಿಂಕ್ ಮೇಜರ್ ಇವೆಂಟ್ಸಲ್ಲಿ ನಮ್ಮದೊಂದು ಇದು ಪವರ್ ಪರ್ವ ಇಸ್ ಆರ್ ಮೇಜರ್ ಇವೆಂಟ್ ಅಂತ ಹೇಳ್ಬೋದು ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ.
ಇನ್ ಅಡಿಷನ್ ಟು ದಿಸ್ ವಿ ಹ್ಯಾವ್ ದ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಅಂತ ಹೇಳಿ ನಾವು ಮಹಿಳಾ ಉದ್ಯಮಿಗಳನ್ನು ವೇರಿಯಸ್ ಇದರಲ್ಲಿ ನಾವು ಗುರುತಿಸ್ತೇವೆ. ಅದು ಒಂದು. ಮತ್ತು ಎಂಪವರ್ ಅಂತ ಹೇಳಿ ಬರ್ತದೆ. ಮತ್ತು ಪವರ್ ಸಮ್ಮಿಟ್ ಅಂತ ಹೇಳಿ ಮಾಡ್ತೇವೆ ನಾವು. ಅದೊಂದು ಕಾನ್ಕ್ಲೇವ್, ಬಿಸ್ನೆಸ್ ಕಾನ್ಕ್ಲೇವ್ ಥರ ವೇರಿಯಸ್ ರಿಸೋರ್ಸ್ ಪರ್ಸನನ್ನು ಕಳಿಸಿ ಒಂದು ದಿನದ ಒಂದು ಇಂಟೈರ್ ಕಾನ್ಫರೆನ್ಸ್ ಮಾಡ್ತೇವೆ. ಹಾಗೆಯೇ ಪವರ್ ಸಂತೆ ಅಂತ ಮಾಡಿದ್ವಿ, ಸ್ವಲ್ಪ ರೂರಲ್ ವುಮೆನ್ ಆಂಟ್ರಪ್ರಿನರ್ಸನ್ನು ಪ್ರೋತ್ಸಾಹಿಸಲು ಪವರ್ ಸಂತೆ ಅಂತ ಮಾಡಿದ್ವಿ. ಹಾಗೆ ಸುಮಾರು ವಾಕಥಾನ್ಸ್ ಇರ್ಬೋದು, ಸುಮಾರು ಕೊಲಾಬ್ರೇಟಿವ್ ಡಿಜಿಟಲ್ ಮಾರ್ಕೆಟಿಂಗ್ ಅದರದ್ದೆಲ್ಲ ಸೆಷನ್ಸ್ ಇರ್ಬೋದು. ಅದೆಲ್ಲ ದೊಡ್ಡ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ಟು ಹೆಲ್ಪ್ ದ ವುಮೆನ್ ಆಂಟ್ರಪ್ರಿನರ್ಸ್. ಹಾಗೆ ಮೇಡಮ್, ನಿಮ್ಮ ಪ್ರೆಸಿಡೆಂಟ್ ಟರ್ಮ್ ಎಂಡ್ ಆಗ್ಲಿಕ್ಕೆ ಇನ್ನೇನು ಸ್ವಲ್ಪ ಟೈಮ್ ಇದೆ ಅಷ್ಟೇ. ಏನಾದ್ರೂ ಪ್ಲಾನ್ ಇದೆಯಾ ಅಂತ ಹೇಳಿ, ಏನ್ ಪ್ಲಾನ್ ಹಾಕೊಂಡಿದ್ರೆ? ಬಹುಶಃ ನನಗೆ ಇನ್ನೊಂದು 1.5 ತಿಂಗಳು ಸಿಗ್ತದೆ. ಆ 1.5 ತಿಂಗಳಲ್ಲಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಇನ್ನೂ ಜ್ಞಾನ ಜಾಸ್ತಿ ಕೊಡಬೇಕು ಅಂತ ಹೇಳುವಂಥದ್ದು ಉಂಟು. ಯಾಕಂತ ಹೇಳಿದ್ರೆ ಈಗ ನಾವು ಪವರ್ ಪರ್ಬ ಮಾಡುವಾಗನೇ ಸಾಕಷ್ಟು ಜನರ ಹತ್ರ ಲೋಗೋಗಳಿರುವುದಿಲ್ಲ ಅಥವಾ ಉದ್ಯಮ ಆಧಾರ ಇರುವುದಿಲ್ಲ. ಸೊ ಇದಕ್ಕೆ ಬಂದಾಗ ಬಹುಶಃ ಎಲ್ಲರಿಗೆ ನಾವು ಹೆಲ್ಪ್ ಮಾಡಿದ್ದೇವೆ ಹೇಗೆ ಇದನ್ನೆಲ್ಲ ಮಾಡ್ಕೊಳ್ಬೇಕು ಅಂತೇಳಿ. ಹಾಗೆ ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವರಿಗೆ ಮಾರ್ಕೆಟಿಂಗ್ ಅಂತ ಹೇಳಿದರೆ ಇನ್ನು ಹೇಗೆ ಮಾಡ್ಕೊಳ್ಬೋದು, ಯಾವುದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳನ್ನು ಹೇಗೆ ಹುಡುಕಿಕೊಂಡು ಹೋಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಇವರ ಪ್ರೆಸೆನ್ಸ್ಗಳು ಬರಬೇಕು ಅಂತ ಹೇಳುವಂಥದ್ದು ಮತ್ತೊಮ್ಮೆ ನಾವು ಟ್ರೈನಿಂಗ್ ಕೊಡಬೇಕಂತ ಹೇಳುವಂಥದ್ದು ಉಂಟು. ಹಾಗೆ ಕೊನೆಯದಾಗಿ ಪವರ್ ಪರ್ಬದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾರಾದರೂ ಆಗ್ಬೋದು. ಬನ್ನಿ, ಖರೀದಿಸಿ, ಆನಂದಿಸಿ. ನಾನು 2 ವಿಷಯ ಹೆಚ್ಚು ಹೇಳ್ಬೇಕಾಗ್ತದೆ. ಪವರ್ ಪರ್ಬ ತುಂಬಾ ಚಾಲೆಂಜಿಂಗ್ ಆಗಿ ನಮ್ಮ ಎಂಟೈರ್ ಟೀಮ್ ಮೆಂಬರ್ಸ್ ಅದಕ್ಕೆ ತುಂಬ ಕಷ್ಟಪಡ್ತಾರೆ. ಹೇಳಲಿಕ್ಕೆ ತುಂಬ ಅವರು ಸುಲಭದಲ್ಲಿ ಹೇಳಿದರು, ಬಟ್ ಆದರೆ ನಾವು ಕಷ್ಟ ನೋಡ್ತಾ ಇದ್ದೇವೆ. ತುಂಬ ಎವ್ರಿ ಪ್ರೆಸಿಡೆಂಟ್ ಆ್ಯಂಡ್ ದ ಎಂಟೈರ್ ಟೀಮ್ ತುಂಬ ಎಫರ್ಟ್ಸ್ ಹಾಕ್ತಾರೆ. ಯಾಕಂದರೆ ಅವ್ರು ಹೇಳಿದಾಗ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಈ ಒಂದು ಹಬ್ಬವನ್ನು ಆಚರಿಸ್ತೇವೆ. ಇದು ಎಲ್ಲ ಮಹಿಳಾ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು, ಪ್ಲಸ್ ಇದು ಅವರಿಗೆ ಮಾತ್ರ ಅಲ್ಲ, ಇದು ಎಂಟೈರ್ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವೆಲ್ಲ ಬಂದು ಒಂದು ಈ ನಾವು ಏನು ಮಾಡ್ತಾ ಇದ್ದೇವೆ ಅದನ್ನು ಆನಂದಿಸಬೇಕು, ಶಾಪಿಂಗ್ ಮಾಡಬೇಕು, ಫುಡ್ ಸಹ ಇರ್ತದೆ, ಲಾಟ್ಸ್ ಆಫ್ ಇಂಟ್ರೆಸ್ಟಿಂಗ್ ಕಲ್ಚರಲ್ ಪ್ರೋಗ್ರಾಮ್ಸ್ ಆರ್ ದೇರ್. ಪ್ಲೀಸ್ ಡೂ ಕಮ್ ಆ್ಯಂಡ್ ಎಂಜಾಯ್. ಯಾರೂ ಬಿಡಬಾರ್ದು. ಇದೊಂದು ನೋಡಲೇಬೇಕಾದ ಉಡುಪಿಯಲ್ಲಿ ಆಗುವಂಥ ಒಂದು ವಿಶೇಷ ಹಬ್ಬ ಇದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಎಲ್ಲರೂ ನಿಮ್ಮ ಸಪೋರ್ಟಿಂದನೇ ನಾವೀಗ 1 ಎಡಿಷನಿಂದ 5ನೇ ಎಡಿಷನಿಗೆ ಬಂದಿದ್ದೇವೆ. ಸೊ ಈ ರೀತಿಯ ಬೆಂಬಲ ನಮಗೆ ಸದಾ ಇರಬೇಕು. ನಿಮ್ಮಿಂದನೇ ನಮ್ಮ ಪರ್ಬ ಆಗ್ತಾ ಇರೋದು. ಸೊ ಯಾರು ಮಿಸ್ ಮಾಡಬೇಡಿ, ಖಂಡಿತ ಬನ್ನಿ. ವೀಕ್ಷಕರೇ, ಇಷ್ಟೊತ್ತು ನಾವು ಪವರ್ ಸಂಸ್ಥೆಯ ಬಗ್ಗೆ ಮಾತಾಡಿದ್ವಿ. ಯಾವಾಗ ಪ್ರಾರಂಭ ಆಯಿತು, ಹೇಗೆ ಬೆಳೆದು ಬಂತು, ಎಷ್ಟು ಜನರಿಂದ ಪವರ್ ಸಂಸ್ಥೆ ಪ್ರಾರಂಭಗೊಂಡಿತು ಎಂಬುದಾಗಿ. ಇನ್ನು ಮುಂದಿನ ಭಾಗದಲ್ಲಿ ನಾವು ಪವರ್ ಪರ್ಬದ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪವರ್ ಪರ್ಬ ಇವೆಂಟ್ನ ಸೆಕ್ರೆಟರಿ ಹಾಗೆ ಪವರ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಪ್ರಿಯಾ ಕಾಮತ್ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇನ್ನೊಬ್ರು ಕೂಡ ಜಾಯ್ನ್ ಆಗಿದ್ದಾರೆ, ಸುಗುಣ ಸುವರ್ಣ ಅಂತ ಹೇಳಿ. ಸೊ ಇವರು ಪವರ್ ಪರ್ಬ ಇವೆಂಟ್ ನ ಚೇರ್ಪರ್ಸನ್ ಆಗಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಪವರ್ ಪರ್ಬ ಸೊ ಒಂದು ಹಬ್ಬದ ವಾತಾವರಣವೇ ಮನೆ ಮಾಡಿದೆ ಅಂತ ಹೇಳ್ಬೋದು. ಸೊ ಇದೇ ಫೆಬ್ರವರಿ 7, 8, 9ನೇ ತಾರೀಕಿಗೆ 3 ದಿನಗಳ ಹಬ್ಬ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಾವಿವತ್ತು ಮಾತನಾಡ್ತಾ ಹೋಗೋಣ. ನನ್ನ ಮೊದಲನೆಯ ಪ್ರಶ್ನೆ, ಈ ಪವರ್ ಪರ್ಬ ಅಂತ ಹೇಳಿದ್ರೆ ಏನು? ಪವರ್ ಪರ್ಬ, ಪರ್ಬ ಅಂದರೆ ತುಳು ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಹಬ್ಬ ಅಂತ ಅರ್ಥ. ತುಳುವಲ್ಲಿ ನಾವು ಪರ್ಬ ಅಂದರೆ ಪರ್ಬ ಅಂತ ಹೇಳ್ತೇವೆ ಅದನ್ನು. ಯಾಕೆಂದರೆ ನಾವು ಉಡುಪಿಯಲ್ಲಿ ಇರೋದ್ರಿಂದ, ನಮ್ಮ ಭಾಷೆ ತುಳು ಇರೋದ್ರಿಂದ ನಾವು ಅದನ್ನು ಪವರ್ ಪರ್ಬ ಅಂತ ಹಾಕಿದ್ದೀವಿ. ಪರ್ಬ ಅಂದರೆ ನಮ್ಮ ಮಹಿಳಾ ಉದ್ಯಮಿಗಳು, ಗ್ರಾಮದಲ್ಲಿ ಇರಲಿ ಅಥವಾ ನಗರ ಪ್ರದೇಶದಲ್ಲಿರುವ ಮಹಿಳಾ ಉದ್ಯಮಿಗಳು, ಅವರು ತಯಾರಿಸಿದ ವಸ್ತುಗಳನ್ನು, ಅಂದರೆ ಅವರ ಸಂಸ್ಥೆಯ ಸೇವೆ ಆಗಿರ್ಬೋದು ಅಥವಾ ಅವರ ಕೌಶಲ್ಯ ಆಗಿರ್ಬೋದು, ಅವರ ಪಾಂಡಿತ್ಯವಾಗಿರ್ಬೋದು, ಅದನ್ನು ಒಂದು ಮಾರುಕಟ್ಟೆಗೆ ತಂದು ನಾವು ಒಂದೇ ಸೂರಿನಡಿಯಲ್ಲಿ ಅವರನ್ನು ಹಾಕಿ ಅವರಿಗೆ ಒಂದು ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡ್ತೇವೆ. ಅದೇ ನಮ್ಮ ಪವರ್ ಪರ್ಬದ ಸ್ಪೆಷಲ್. ಇದು ಪವರ್ ಪರಿಕಲ್ಪನೆ ಕೂಡ. ಯಾಕೆಂದರೆ ಅದನ್ನು ನಾವು ಎಲ್ಲರನ್ನಂದರೆ ಅಲ್ಲಿ ಗ್ರಾಹಕರು ಕೂಡ ಬರ್ತಾರೆ, ಎಲ್ಲರೂ ಒಟ್ಟಾಗ್ತೇವೆ. ನಗರದವರು ಒಟ್ಟಾಗ್ತಾರೆ, ನಗರದ ಮಹಿಳೆ
ಉದ್ಯಮಿಗಳು ಇರ್ತಾರೆ, ಗ್ರಾಮದ ಮಹಿಳಾ ಉದ್ಯಮಿಗಳು ಇರ್ತಾರೆ. ಎಲ್ಲರನ್ನು ಒಂದು ಸೂರಿನಡಿಯಲ್ಲಿ ಹಾಕುವುದೇ ಇದು ಪವರ್ ಪರ್ವದ ಉದ್ದೇಶ. ಅವರಿಗೂ ಒಂದು ಉತ್ತಮ ಅವಕಾಶ ಅಂತ ಹೇಳಿ. ಅವಕಾಶ ಖಂಡಿತ ಇದು ಉತ್ತಮ ಅವಕಾಶವೇ ಅವರಿಗೆ. ಯಾಕೆಂದ್ರೆ ಅಲ್ಲಿ ನೋಡಿ, ಅವರು ಇಬ್ಬರು ಒಂದಾದಾಗ ನಗರ ಅವರ ಇಬ್ಬರ ಇದನ್ನು ಅವರು ಶೇರ್ ಮಾಡ್ಕೊಳ್ಬೋದು, ಪಾಂಡಿತ್ಯವನ್ನು, ಈಗ ಇವರ ಕೌಶಲ್ಯವನ್ನು ಅವರು ಶೇರ್ ಮಾಡ್ಕೊಳ್ಬೋದು. ಗ್ರಾಮೀಣ ಗ್ರಾಮೀಣದವರು ನಗರ ಪ್ರದೇಶದವರೊಟ್ಟಿಗೆ ಮಾರುಕಟ್ಟೆಯನ್ನು ಒಂದು ಒಳ್ಳೆಯ ಮೇಲೆ, ಅಂದರೆ ಅವರಿಗೆ ಇನ್ನೂ ಮೇಲೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೇನೆ, ಗ್ರಾಮ ಪ್ರದೇಶದವರಿಗೆ. ಯಾಕೆಂದರೆ ಅವರಿಂದ ತುಂಬ ಪಾಂಡಿತ್ಯವನ್ನು ಅವರು ಕಲಿತಾರೆ, ಕೌಶಲ್ಯವನ್ನು ಕಲಿತಾರೆ, ಮತ್ತು ಹೇಗೆ ಮಾರುಕಟ್ಟೆ ಮಾಡುವುದು ಎಂಬುದು ಅವರಿಗೆ ಗೊತ್ತಾಗುತ್ತೆ. ಇಲ್ಲಿ ಇಂಥದ್ದೊಂದು ಅಂದರೆ ಮನೆಯಲ್ಲಿ ಈಗ ನೋಡಿ, ಒಂದು ಮಸಾಲ ಪೌಡ್ರ್ ಮಾಡ್ತಾರೆ, ಮಸಾಲ ಪೌಡ್ರ್ ಮಾಡಿದವರಿಗೆ ಅವರು ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಬೇಕಾ ಅಂತ ಕೇಳ್ತಾರೆ. ಖಂಡಿತ ಅವರು ಇಂಥ ಪವರ್ ಪರ್ವದಂಥ ಒಂದು ಎಕ್ಸಿಬಿಷನ್ಗೆ ಬಂದಾಗ ಅವರಿಗೆ ನಾನು ಇದನ್ನು ಇನ್ನೂ ಒಂದು ದೊಡ್ಡ ಲೆವೆಲಲ್ಲಿ ಇದನ್ನು ತಗೊಂಡು ಹೋಗ್ಬೋದು ಅಂತ ಅವರಿಗೆ ಅನ್ನಿಸ್ತದೆ. ಮತ್ತು ಇನ್ನೊಂದು ಹೇಳ್ತೇನೆ ನಾನು, ನಮ್ಮನ್ನು ನೋಡಿಯೇ ಕೆಲವರು ಮನೆಯಲ್ಲಿ ಹೌಸ್ ವೈಫ್ ಇದ್ದವರು ಕೂಡ ನಾನು ಏನಾದರೂ ಪವರ್ ಪರ್ವದಲ್ಲಿ ಸ್ಟಾಲ್ ಹಾಕಬೇಕು ಅಂತ ಅವರಿಗೆ ಒಂದು ಖುಷಿ. ಅಂದರೆ ಎಲ್ರಿಗೂ ಒಂದು ಹಬ್ಬದ ಇದೆ ಅಂಥವ್ರು ತುಂಬ ಮಂದಿ ಈ ಸಲ ನಮ್ಮ ಪವರ್ ಪರ್ವಕ್ಕೆ ಸ್ಟಾಲನ್ನು ಬುಕ್ ಮಾಡಿಕೊಂಡಿದ್ದಾರೆ. ಮೇಡಮ್, ಇದು ಈ ಪವರ್ ಪರ್ವ ಪ್ರತಿ ವರ್ಷವೂ ನಡೀತದ ಅಥವಾ 2 ವರ್ಷಗಳಿಗೊಮ್ಮೆ 3 ವರ್ಷಗಳಿಗೊಮ್ಮೆ ನಡೀತದ, ಹೇಗೆ? ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇದೆ. 2016ರಿಂದ ಪ್ರಾರಂಭ ಆಗಿತ್ತು. 2016, 2018, 2020, 2023, ಇದು 2025ರಲ್ಲಿ ಇದು 5ನೇ ಆವೃತ್ತಿ. ಈ ಬಾರಿ 3 ದಿನ ನಡೀತಾ ಇದೆಲ್ಲ, ಏನು ಸ್ಪೆಷಲ್ ಇದೆ ಅಂತ ಹೇಳಿ, ಅಂದ್ರೆ ಸಾಕಷ್ಟು ಕ್ಯೂರಿಯಾಸಿಟಿ ಇರ್ತದೆ ಜನರಿಗೆ, ಏನಿರ್ಬಹುದಪ್ಪ ಈ ಬಾರಿ ಅಂತ ಹೇಳಿ. ಇದು ಒಂದು ಹಬ್ಬ ಅಂತ ಹೇಳಲಿಕ್ಕೆ, ಇದು ಟಿಪಿಕಲ್ ಹಬ್ಬ, ಅಂದ್ರೆ ಹಬ್ಬದ ವಾತಾವರಣವೇ. ಉಡುಪಿ ಜನತೆಗೆ ಪ್ರತಿ ವರ್ಷವೂ ಹಬ್ಬ. ಒಂದು ವರ್ಷ ಉಡುಪಿ ಪರ್ಯಾಯ, ಒಂದು ವರ್ಷ ಉಡುಪಿ ನಮ್ಮ ಪವರ್ ಪರ್ವ. ಹಾಗೆ ಇದರಲ್ಲಿ ಫ್ಯಾಷನ್, ಬಟ್ಟೆ, ಅದರದ್ದು ಮಳಿಗೆ ಇದೆ. ತಿಂಡಿ ತಿನಿಸುಗಳು, ವೈವಿಧ್ಯಮಯ ತಿಂಡಿ ತಿನಿಸುಗಳದು. ಕೆಲವರೆಲ್ಲ ನೋಡಿರ್ಲಿಕ್ಕೆಲ್ಲ ಅಲ್ಲಿದು ಅಥೆಂಟಿಕ್ ಫುಡ್ ಎಲ್ಲ ಇದೆ, ಅಥೆಂಟಿಕ್ ಫ್ಯಾಷನ್ ಇದು ಬಟ್ಟೆ. ಯಾಕಂದರೆ ಸ್ಟಾಲ್ ಬಗ್ಗೆ ಹೇಳ್ತೇನೆ ಮತ್ತೆ. ಆಮೇಲೆ ಅದು ಅಲ್ಲದೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ, ವೈವಿಧ್ಯಮಯ ತುಂಬ ಪ್ರತಿಯೊಬ್ಬರು ಬಂದವರು ಒಂದು ಆನಂದವನ್ನು ಪಟ್ಕೊಂಡು ಹೋಗ್ಬೋದು, ಅಷ್ಟೊಂದು ಇದರಲ್ಲಿ ಇದೆ. ಹಬ್ಬ ಅಂದರೆ ಹಬ್ಬವೇ. ಮೇಡಮ್, ಈಗ ಮಹಿಳೆಯರೇ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಬರ್ತದೆ. ಸೊ ನಿಮಗೂ ಕೂಡ ಅಂತ ಚಾಲೆಂಜಸ್ ಬಂದಿದ್ರೆ ನೀವು ಹೇಗೆ ಫೇಸ್ ಮಾಡಿದ್ರಿ ಅಂತ ಹೇಳಿ. ಮತ್ತೆ ಇನ್ನೊಂದು ಪ್ರಶ್ನೆ ಬರ್ತದೆ, ಯಾಕಪ್ಪ ಈ ಇವೆಂಟ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು, ಸುಮ್ಮನೆ ಇರ್ಬೋದಲ್ಲ ಮನೆಯಲ್ಲಿ ಅಂತ. ಸೊ ಅಂಥದ್ರಲ್ಲಿ ತಾವು ರಿಸ್ಕ್ ತಗೊಳ್ತಾ ಇದ್ದೀರಿ, ಯಾಕೆ ತಗೊಳ್ತಾ ಇದ್ರಿ ರಿಸ್ಕ್ ಅನ್ನ? ನಾನು ಒಂದು ಉದ್ಯಮಿನೇ. ಚಾಲೆಂಜಸ್ ಲೈಫಲ್ಲಿ ತುಂಬ ಜನರಿಗೆ ಬರ್ತದೆ. ಚಾಲೆಂಜ್ ಬರೆದ್ರೆ ಟೇಸ್ಟ್ ಇರಲ್ಲ. ಆದ್ದರಿಂದ ನಾವು ಚಾಲೆಂಜನ್ನು ಎದುರಿಸಿಕೊಂಡೇ ನಾವು ಒಂದು ಮೇಲೆ ಬರಲಿಕ್ಕೆ ಸಾಧ್ಯತೆ ಆಗೋದು. ಈ ಸಲ ನಾನು ಹೇಳಬೇಕಂದ್ರೆ, ಈ ಸಲ ನಮ್ಮೊಟ್ಟಿಗೆ ಕೈ ಜೋಡಿಸಲಿಕ್ಕೆ ಬಂದರೆ MSME ಅವರು ಕೈ ಜೋಡಿಸಿದ್ದಾರೆ. ಅವರದೊಂದು 60 ಅಂದರೆ ಕೇಂದ್ರ ಸರ್ಕಾರದ PMS ಸ್ಕೀಮಿಂದ 60 ಸ್ಟಾಲ್ಗಳು ಈ ಸಲ ಸ್ಪೆಷಲ್ ಅಂದರೆ ಅದೇ 60 ಸ್ಟಾಲ್ಗಳಿದೆ. ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗ್ತಿದೆ. ಚನ್ನಪಟ್ಟಣದ ಗೊಂಬೆ ಅವರಿಂದ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾಯಿದೆ. ಮತ್ತು ಕಾವಿ ಆರ್ಟ್ನವರಿಂದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗ್ತದೆ. ಪೋಟ್ರಿ ಅವರಿಂದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ. ಮತ್ತು ಚಾಲೆಂಜಸ್ ಅಂತ ಹೇಳಿದರೆ ತುಂಬ ಚಾಲೆಂಜಸ್ ಅಂದರೆ ಈ ಸಲ ನಮ್ಮದು ಪವರ್ ಪರ್ವ ಮಾಡುವಾಗ ಗ್ರೌಂಡ್ ನಾವು ಚೇಂಜಸ್ ಮಾಡಿದ್ದೇವೆ. ಇದು ಒಂದು ದೊಡ್ಡ ಚಾಲೆಂಜಸ್ ನಮಗೆ. ಗ್ರೌಂಡ್ ಚೇಂಜ್ ಮಾಡಿದ್ದು ದೊಡ್ಡ ಚಾಲೆಂಜಸ್. ಯಾಕೆಂದರೆ ನಾವು ಬೀಡಿನಗುಡ್ಡೆಯಲ್ಲಿ ಮಾಡುವಾಗ ಜನ ಬೀಡಿನಗುಡ್ಡೆಗೆ ಹೇಗೆ ಹೋಗಬೇಕು ಅಂದರೆ ಪರ್ವಗೋಸ್ಕರನೇ ಹೋಗಬೇಕಾಗಿತ್ತು. ಮತ್ತು ಅಲ್ಲಿ ಜನಮನ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಈಗ ನಾವು ಕ್ರಿಶ್ಚಿಯನ್ PU ಕಾಲೇಜ್ ಗ್ರೌಂಡಲ್ಲಿ ಮಾಡೋದ್ರಿಂದ ಇದು ಉಡುಪಿಯ ಹೃದಯ ಭಾಗದಲ್ಲಿದೆ. ಇಲ್ಲಿ ಸಾರಿಗೆ ವ್ಯವಸ್ಥೆನೂ ಅನುಕೂಲವಾಗಿದೆ ಜನರಿಗೆ. ಅಂದರೆ ಟ್ರಾವೆಲಿಂಗ್ ಮಾಡಲಿಕ್ಕೆ ರಿಕ್ಷಾ ಸಿಗ್ತದೆ, ಬಸ್ ಸಿಗ್ತದೆ. ಅಂದರೆ ಯಾವುದಕ್ಕೂ ಇಲ್ಲಿ ಟ್ರಾನ್ಸ್ಪೋರ್ಟ್ಗೆ ಯಾವುದಕ್ಕೂ ಇಲ್ಲಿ ಅವರಿಗೆ ಸಮಸ್ಯೆ ಆಗಲ್ಲ. ಮತ್ತು ಈ ಗ್ರೌಂಡ್ ಉಂಟಲ್ಲ, ಗ್ರೌಂಡ್ ಒಂದು ಒಳ್ಳೆ ಅಂದರೆ ನಮಗೆ ಬೇಕಾದಾಗೆ ಇದೆ ಅಂತ ನಾನು ಅನ್ನಿಸ್ತದೆ. ಮತ್ತು ಅಲ್ಲಿ ಕ್ರಿಶ್ಚಿಯನ್ PU ಕಾಲೇಜ್ ಇದೆ. ಆ ಕಾಲೇಜ್ನಲ್ಲಿ ಇರುವವರು ಎಲ್ಲ ಮಹಿಳೆಯರೇ ಟೀಚರ್ಸ್ ಇರೋದು, ಅದು ನಮಗೆ ಒಂದು ಖುಷಿನೇ. ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಮತ್ತು ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಕೆಲವೊಂದು ಪರ್ಮಿಷನಿಗಾಗಲಿ ಅದಕ್ಕಾಗಲಿ ಅದು ಅಂದರೆ ಎವ್ರಿ ಇಯರ್ ಗೌರ್ಮೆಂಟ್ ವಸ್ತು ರೂಲ್ ಬಂದಾಗ ಅದು ಒಂದು ಚೇಂಜಸ್ ಆಗ್ತಾ ಇರ್ತದೆ. ನಾವು ಈಗ 4th ಎಡಿಷನಲ್ಲಿ ಮಾಡಿದ್ದನ್ನೇ 5th ಎಡಿಷನ್ನಿಗೆ ಬರುವಾಗ ಅಲ್ಲಿ ಏನೋ ರೂಲ್ಸ್ ಚೇಂಜ್ ಇರ್ತದೆ, ಅದನ್ನು ನಾವು ಫಾಲೋ ಮಾಡಬೇಕು. ಅದು ಎಲ್ಲ ನಮಗೆ ಚಾಲೆಂಜಸ್ ಅಂತ ಅನಿಸ್ತದೆ ಈ ಪರ್ಬ ಮಾಡಲಿಕ್ಕೆ ಕೆಲವು. ಮೇಡಮ್, ಈಗ ಪವರ್ ಪರ್ಬದ ಇನ್ವಿಟೇಷನ್ ನೋಡಿದಾಗ ಅದರಲ್ಲಿ ತುಂಬಾ ಸ್ಪರ್ಧೆಗಳನ್ನು ಕೂಡ ನೀವು ಏರ್ಪಡಿಸಿದ್ರಿ. ಸೊ ಒಂದೊಂದೇ ಸ್ಪರ್ಧೆಗಳ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬಹುದು? ಯಾಕಂದ್ರೆ ಕೆಲವರಿಗೆಲ್ಲ ಬರ್ಬೇಕಂತ ಆಸೆ ಇರ್ತದೆ. ಇದರಲ್ಲಿ ಇದೊಂದು ಫುಲ್ ಫ್ಯಾಮಿಲಿ ಇವೆಂಟ್ ಆಗಿರೋದ್ರಿಂದ ಇದರಲ್ಲಿ ಮಕ್ಕಳಿಗೆ ಇದೆ, ಮಹಿಳೆಯರಿಗೆ ಇದೆ, ಯುವತಿಯರಿಗೆ ಇದೆ, ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಇದರಲ್ಲಿ ಮಕ್ಕಳು 6 ವರ್ಷದಿಂದ 12-13 ವರ್ಷದ ಮಕ್ಕಳ ತನಕ ಅವರಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಆಮೇಲೆ ಮುಖವಾಡ ತಯಾರಿಕೆ ಮಾಸ್ಕ್ ಮೇಕಿಂಗ್ ಕಾಂಪಿಟೇಷನ್ ಇದೆ, ಆಮೇಲೆ ಮಹಿಳೆಯರಿಗೋಸ್ಕರ ಕುಕಿಂಗ್ ವಿತೌಟ್ ಫೈರ್ ಅಗ್ನಿರಹಿತ ಇದು ಅಡುಗೆ ಸ್ಪರ್ಧೆ, ಆಮೇಲೆ ಯುವತಿಯರಿಗಾಗಿ ಯುವ ಜನತೆಗೋಸ್ಕರ ಬ್ಯಾಂಡ್ ಕಾಂಪಿಟೇಷನ್, ಮ್ಯೂಸಿಕಲ್ ಬ್ಯಾಂಡ್ ಕಾಂಪಿಟೇಷನ್. ಇದು ಮೊದಲ ಬಾರಿಗೆ ನಾವು ಈ ಸಲ ಏರ್ಪಾಡು ಮಾಡಿದ್ದೇವೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮೇಡಮ್? ಮಕ್ಕಳದ್ದು ಸ್ಪರ್ಧೆಗಳೆಲ್ಲ ಬೆಳಿಗ್ಗಿನ ಹೊತ್ತಿದೆ, ಆಮೇಲೆ ಬ್ಯಾಂಡ್ ಕಾಂಪಿಟೇಷನ್, ಮ್ಯೂಸಿಕಲ್ ಬ್ಯಾಂಡ್ ಕಾಂಪಿಟೇಷನ್ ಅದು ಸಂಜೆ ಇದೆ. ಬೇರೆ ಯಾರಾದ್ರೂ ಗೆಸ್ಟ್ ಬರ್ತಾರಾ ಆ ದಿನ ಬೇರೆ ಕಡೆಯಿಂದ? ಹೌದು, ಕವಿತಾ ಮಿಶ್ರಾ ನಿಮಗೆ ಗೊತ್ತಿರ್ಬೋದು, ಅಗ್ರಿಕಲ್ಚರಲ್ಲಿ ಅವರು ಒಂದು ದೊಡ್ಡ ಸಾಧನೆಯೇ ಮಾಡಿದವರು. ಅವರು ಬರ್ತಾರೆ, ನಮ್ಮ ಇನಾಗ್ರೇಟ್ಗೆ ಅವರು ಬರ್ತಾ ಇದ್ದಾರೆ. ಮತ್ತು ಸಾಕ್ರೆಟಿಸ್ ನಮ್ಮದು MSME JD ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ DC ಮ್ಯಾಮ್ ಅವರು ಬರ್ತಾ ಇದ್ದಾರೆ. ಮತ್ತು DIC ಡೈರೆಕ್ಟರ್ ಪಾಟೀಲ್ IAS ಅವರು ಕೂಡ ಬರ್ತಾ ಇದ್ದಾರೆ. ಎಲ್ಲರೂ, ಮತ್ತು ಊರಿನ MLAಗಳು ಮತ್ತು MP ಮತ್ತು ಉದ್ಯಮಿಗಳು ತುಂಬ ಚೆನ್ನಾಗಿ ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಜನರ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ ಮೇಡಮ್ ನಿಮ್ಗೆ? ಈಗ ತುಂಬ ಖುಷಿಯಲ್ಲಿದ್ದಾರೆ ಎಲ್ಲರೂ. ಯಾವಾಗ ಪರ್ಬ ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ, ಯಾವಾಗ ಪರ್ಬ, ಯಾವಾಗ ಶಾಪಿಂಗ್ ಮಾಡೋದು ಅಂತ. ಈ ಸಲದ ಇನ್ನೊಂದು ಸ್ಪೆಷಲ್ ಅಂದರೆ ನಮ್ಮದು ಇಲ್ಲಿ ಮಾತ್ರ ಅಲ್ಲ ಸ್ಟಾಲ್ಗಳು ಬರ್ತಾ ಇರೋದು, ಜಮ್ಮುವಿಂದ ಬರ್ತಾ ಇದೆ, ಒರಿಸ್ಸಾದಿಂದ ಬರ್ತಾ ಇದೆ, ಮಹಾರಾಷ್ಟ್ರ, ಗೋವಾ, ಗುಜರಾತ್, ಕೇರಳ, ಅಂದರೆ ಚೆನ್ನೈ, ಬೇರೆ ಬೇರೆ ರಾಜ್ಯಗಳಿಂದ ಈ ಸಲ ನಮಗೆ ಎಕ್ಸಿಬಿಟರ್ ಬರ್ತಾ ಇದ್ದಾರೆ. ಆದ್ದರಿಂದ ಈಗ ಈ ಸಲದ ಜನರಿಗೆ ಎಲ್ಲಿಯೂ ಸಿಗದಂಥ ವಸ್ತುಗಳು ಈ ಸಲದ ಸ್ಟಾಲ್ಗಳಲ್ಲಿ ಸಿಗುತ್ತೆ. ಯಾಕೆಂದರೆ ಅದು ನಮ್ಮ ಊರಲ್ಲೇ ಸಿಗಲಿಕ್ಕಿಲ್ಲ. ಅಂಥ ಒಂದು ಐಟಮ್ಗಳು ಈ ಸಲ ನಮ್ಮ ಸ್ಟಾಲಲ್ಲಿ ಸಿಗುತ್ತೆ. ಅದು ನಮಗೆ ಖುಷಿ ಇದೆ. ಅವರು ನೋಡಿ ನಮ್ಮನ್ನು ಹುಡ್ಕೊಂಡು ಬಂದ್ರಲ್ಲ ಅಂತ, ಅಲ್ಲಿ ತನಕ ನಾವು ಹೋಗಿದ್ದೇವಲ್ಲ ಅಂತ ಪವರ್ ಅಷ್ಟು ಇದಾಗಿದೆ ಅಂತ ನಮಗೆ ಅವರಾಗೆ ಕೇಳ್ಕೊಂಡು ಬಂದಿದ್ದಾರೆ, ಅವರಾಗೆ ರೀಚ್ ಆಗಿದ್ದೇವೆ ಅಂತ ನಾವು. ಹೌದು ಹೌದು. ಈಗ ಅಥೆಂಟಿಕ್ ಅಂತ ಹೇಳಿದ್ದಕ್ಕೆ ಸೌರಾಷ್ಟ್ರ ಫೇಮಸ್ ಫಾರ್ ಖಾದಿಯ ಉದ್ಯಮ, ಅಲ್ಲಿಂದ ಅವ್ರು ಬರ್ತಾ ಇದ್ದಾರೆ. ಡೆಲ್ಲಿಯಿಂದ ಅಲ್ಲಿದು ಒಂದು ಯುನೀಕ್ ಡಿಸೈನ್ಸ್, ಒಂದು ಡ್ರೆಸ್ ಅದೆಲ್ಲ ಅವ್ರದ್ದು ತಗೊಂಡ್ಬರ್ತಾ ಇದ್ದಾರೆ. ಕೇರಳದವ್ರದ್ದು ಯುನೀಕ್, ಅವ್ರದ್ದು ಅಥೆಂಟಿಕ್ ಕೇರಳ ಫುಡ್ ಅದನ್ನು ತಗೊಂಡು ಬರ್ತಾ ಇದ್ದಾರೆ. ಸೊ ಉಡುಪಿಯ ಜನರಿಗಂತೂ ಒಂದು ಔತಣವೇ. ಈಗ 2 ವರ್ಷಗಳಿಗೊಮ್ಮೆ ನೀವು ಮಾಡ್ತಾ ಇದ್ದೀರಿ ಪವರ್ ಪರ್ಬ. ಸೊ ವರ್ಷದಿಂದ ವರ್ಷಕ್ಕೆ ನೀವು ಏನ್ ಚೇಂಜಸ್ ಅನ್ನ ತರ್ತಾ ಇದ್ರಿ? ಸೊ ಈಗ ಲಾಸ್ಟ್ ಒಂದು 2 ವರ್ಷದ ಹಿಂದೆ ನಡೆದಿತ್ತು. ಸೊ ಅವಾಗ ನೀವು ಅಂದ್ಕೊಂಡಿರ್ತೀರಿ ನೆಕ್ಸ್ಟ್ ಮುಂದೆ ನಡೆಯುವಂತ ಪವರ್ ಪರ್ಬದಲ್ಲಿ ನಾವು ಬೇರೆ ಏನಾದ್ರೂ ಚೇಂಜಸ್ ತರೋಣ, ಯಾಕಂತ ಹೇಳಿದ್ರೆ ಜನ ಚೇಂಜ್ ಕೇಳ್ತಾರೆ. ಸೊ ಏನ್ ಚೇಂಜಸ್ ಆಗಿದೆ? ಅದೇ ಚೇಂಜಸ್ ನಾವು ಹೇಳಿದ್ವಲ್ಲ ಮ್ಯಾಮ್, 2016ರಲ್ಲಿ ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಆಗಿತ್ತು MGM ಕಾಲೇಜಲ್ಲಿ, ಜಸ್ಟ್ ಒಂದು 75 ಸ್ಟಾಲ್ಸ್ ಅಷ್ಟೇ. ಅಲ್ಲಿ ಒಂದು ಜನರ ಒಂದು ಉತ್ಸಾಹ ಮತ್ತೆ ಮಹಿಳಾ ಉದ್ಯಮಿಗಳು ಅವರಿಗೊಂದು ಅವಕಾಶ ಮಾಡಿಕೊಟ್ಟದ್ದು ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ, ನಾವು ಯಾಕೆ ಮಾಡಬಾರ್ದು ಅಂತ. ಕೆಲವರು ಏನೂ ಮಾಡದೇ ಇರೋರು, ಅವರಿಗೆ ಟ್ಯಾಲೆಂಟ್ ಇದ್ದರೂ ಕೂಡ ಹೇಗೆ ಮಾಡೋದು, ಮಾಡಿದರೆ ನಮಗೇನು ಆಗ್ತದಾ ಇಲ್ವಾ ವ್ಯಾಪಾರ ಅಂಥೇಳಿ ಒಂದು ಮುಜುಗರ, ಒಂದು ಹಿಂಜರಿಕೆ ಇದ್ದವರು, ಅವರು ಅದರಲ್ಲಿ ಒಂದು ಟ್ರೈ ಮಾಡುವ ಅಂಥೇಳಿ ತುಂಬ ಜನ. ನಾನು ಕೂಡ ಅದರಲ್ಲೇ ಹುಟ್ಟಿ ಬಂದಿದ್ದು. ಪವರ್ ಪರ್ಬದ ಫಸ್ಟ್ ನಾನು ಪವರ್ ಪರ್ಬದಲ್ಲಿ ನಾನು ಎಕ್ಸಿಬಿಟರ್ ಆಗಿ ಬಂದಿದ್ದು. ಸೊ ಅಲ್ಲಿ ಬಂದು ನನ್ನ ಎಕ್ಸ್ಪೆರಿಮೆಂಟೇಷನ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದು. ಆದರೆ ಒಂದು ಆ ಪವರ್ ಪರ್ಬ ಫಸ್ಟ್ ಒಂದು ಇದೆ ಅಲ್ವಾ, ಅದು ನನಗೆ ಒಂದು ದೊಡ್ಡ ಒಂದು ಪುಷ್ ಕೊಟ್ಟಿತ್ತು. ಅಲ್ಲಿಂದ ಮತ್ತೆ ದೊಡ್ಡ ವೇದಿಕೆಯನ್ನು ತಗೊಂಡ್ವಿ ನಾವು, ಜಾಸ್ತಿ ಜನ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಆಮೇಲೆ ದೊಡ್ಡ ವೇದಿಕೆಯನ್ನು ತಗೊಳ್ಬೇಕಾಯ್ತು ಬೀಡಿನಗುಡ್ಡೆಯಲ್ಲಿ. ಹಾಗೆ ಅಲ್ಲಿಂದ ಜಾಸ್ತಿ ಆಗ್ತಾ ಈ ಸಲ ನಾವು ಅದು ಸ್ವಲ್ಪ ದೂರ ಆಗ್ತದೆ ಅಂತ ಹೇಳಿ ನಾವು ಇಲ್ಲಿ ಇದು ಮಾಡಿದ್ವಿ. ಈಗ ಮೇಡಮ್, ಈ ಪವರ್ ಅನ್ನುವಂಥದ್ದು ಒಂದು ಕುಟುಂಬ. ಈ ಕುಟುಂಬದಲ್ಲಿ ನೀವು ಕೂಡ ಒಬ್ರು ಮೆಂಬರ್ ಆಗಿದ್ರಿ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ?
ನಾನು ಫೌಂಡರ್ ನಮ್ಮದು ರೇಣು ಮ್ಯಾಮ್ ಅವರಿರುವಾಗಲೇ ನಾನು ಜಾಯ್ನ್ ಆಗಿದ್ದು. ನಾನು ತುಂಬ ಅಂದರೆ 16 ಇಯರ್ಸ್ ಆಯಿತು ನಾನು ಪವರಿಗೆ ಜಾಯ್ನ್ ಆಗಿ 16 ಇಯರ್ಸ್ ಆಯಿತು. ನನಗೆ ತುಂಬ ಖುಷಿ. ನಾನು ಯಾವ ಆರ್ಗನೈಸೇಷನಲ್ಲೂ ನಾನು ಅಷ್ಟೊಂದು ಆ್ಯಕ್ಟಿವ್ ಆಗಿ ಇಲ್ಲ, ಆದರೆ ಪವರ್ ಅಂದರೆ ನನಗೆ ಒಂದು ಜೀವ ಇದ್ದ ಹಾಗೇ. ಆ್ಯಕ್ಚುಲಿ ನಾನು ಬ್ಯುಸಿ ವುಮೆನ್ನೇ, ಯಾಕೆ ಅಂದರೆ ನನ್ನದು ಇಂಡಸ್ಟ್ರಿ ಇದೆ, ನನಗೆ ಇದಕ್ಕೆಲ್ಲ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೂ ಪವರಿಗೋಸ್ಕರ ನಾನು ಏನಾದರೂ ಮಾಡಿ ಅದಕ್ಕೆ ಒಂದು ಟೈಮ್ ಅಂತ ನಾನು ಮ್ಯಾನೇಜ್ ಮಾಡ್ತೀರಿ ಅಂತ ಹೇಳಿ ಮೇಡಮ್. ಕಷ್ಟ ಆಗುತ್ತೆ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ, ಆದರೂ ಕೂಡ ನಾವು ಸ್ವಲ್ಪ ಆದರೂ ಮ್ಯಾನೇಜ್ ಮಾಡ್ತೇವೆ. ಯಾಕಂದ್ರೆ ಇದು ಪವರ್ ಅಂದ್ರೆ ಕುಟುಂಬ ಅಂದ್ರೆ ಹೌದು ಕುಟುಂಬವೇ. ಈಗ ನಾವು ನಮ್ಮ ಕುಟುಂಬಕ್ಕೋಸ್ಕರ ನಾವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೇವಲ್ಲ, ಹಾಗೆ ಈ ಪವರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಿ ಎಷ್ಟೊಂದು ಚಾಲೆಂಜಸ್ ಪ್ರತಿ ದಿನ ಪ್ರತಿ ಕ್ಷಣ ಏನಾದ್ರೂ ಒಂದು ಹೊಸ ಚೇಂಜ್ ಇದೆ, ಏನಾದ್ರು ಮಾಡಿರ್ತೇವೆ, ಅಯ್ಯೋ ಈ ತರ ಅಲ್ಲ ಇದು ಈ ತರ ಅಂತ ಹೇಳಿ ಮತ್ತೆ ಅದಕ್ಕೆ ಬೇಕಾದ ಹಾಗೆ ನಾವು ಚೇಂಜಸ್ ಎಲ್ಲ ಮಾಡ್ಕೊಂಡು ಅದನ್ನು ಎದುರಿಸ್ಕೊಂಡು ಮುಂದೆ ಬರ್ತಾ ಇದ್ದೇವೆ. ಈಗ ಮನೆಯಲ್ಲಿ ಒಂದು ಫಂಕ್ಷನ್ ಆದಾಗ ನಮ್ಗೆ ಎಷ್ಟು ಖುಷಿ ಇರ್ತದೆ ಅಲ್ವಾ? ಸೊ ಬೇರೆ ಬೇರೆ ಕಡೆಗಳಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಅಂತ. ಸೊ ಇದು ಕೂಡ ಹಾಗೇನೆ, ಅದಕ್ಕೆ ನಾವು ಹಬ್ಬ ಅಂತ ಹೇಳೋದು, ಪರ್ಬ ಅಂತ ಹೇಳೋದು. ಇದೊಂದು ಪವರ್ ಪರ್ಬನೇ ನಮಗೆ. ಅದನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೇವೆ, ಎಷ್ಟು ದಿನದಿಂದ ಎಂಜಾಯ್ ಮಾಡ್ತಾ ಇದ್ದೇವೆ. ಅಲ್ಲಿ ಹೋಗುದು ಇಲ್ಲಿ ಹೋಗುದು ಪ್ರತಿದಿನ. ಇದು ಫೆಬ್ರವರಿ 10 ತಾರೀಕು ನಂತರ ಏನ್ ಮಾಡುದು ನಾವು, ಏನು ಬೋರ್ ಆಗ್ತದೆ ಅಂತ. ಸಾಧಾರಣ ಎಷ್ಟು ಟೈಮ್ ಇಂದ ಬಿಸಿ ಇದ್ದಿದ್ರಿ ಮೇಡಮ್ ನೀವು? ನಾವು ಒಂದು 3 months ಇಂದ ಬಿಸಿ ಇದ್ದೆ ನಾನು. MSME ಸ್ಟಾಲ್ ಬಂದ್ರಿಂದ ಅದರ ಸ್ವಲ್ಪ ಡಾಕ್ಯುಮೆಂಟಿಗೆ ನಾವು ಇದು ಮಾಡಬೇಕಾಗುತ್ತೆ, ಮತ್ತು ಡಿಪಾರ್ಟ್ಮೆಂಟಿಂದ ಪರ್ಮಿಷನಿಗೆ, ಮತ್ತು ಸ್ಟಾಲ್ ಬುಕ್ಕಿಂಗಿಗೆ ಸ್ಟಾರ್ಟ್ ಆಗಿತ್ತು. ಅಂದರೆ 3 months ಇಂದ ನಾವು ಇದಕ್ಕೆ ವರ್ಕ್ ಮಾಡ್ತಾನೇ ಇದ್ದೇವೆ. ಫಸ್ಟ್ ಯಾವಾಗ ಮಾಡೋದು ಅಂತ ಹೇಳಿ ನಾವು ಇದು ಮಾಡಬೇಕು ಹೇಳಿ, ಆಮೇಲೆ ಕಮಿಟಿಗಳನ್ನ ತಯಾರು ಮಾಡಿದ್ವಿ ನಾವು. ಯಾರ್ಯಾರು ಯಾವ ಕಮಿಟಿಯನ್ನು ಇದು ಮಾಡೋದು, ಹೇಗೆ ನಿಭಾಯಿಸ್ಕೊಳ್ಳೋದು, ಅದೆಲ್ಲ ಗ್ರೂಪ್ ಮಾಡ್ಕೊಂಡು ಅದಕ್ಕೆ ಒಂದು ಲೀಡರ್ ಮಾಡಿ ಅದೆಲ್ಲ ಮಾಡ್ಕೊಂಡು ಒಗ್ಗಟ್ಟಿನಲ್ಲಿ ಮಾಡ್ತಾ ಬಂದಿದ್ದೇವೆ. ಪ್ರತಿದಿನವೂ ಕೂಡ ಅಂದ್ರೆ ಮೀಟ್ ಆಗ್ತಾ ಇದ್ವಿ. ಬಜೆಟ್ ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಹೇಗೆ ಸ್ಟಾಲ್. ಈಗ ನೋಡಿ ನಮ್ಮ ಸ್ಟಾಲ್ಗಳ ಹೇಳೋದಾದ್ರೆ ನಿಮಗೆ, ನಮ್ಮ ಸ್ಟಾಲ್ಗಳಿಗೆ ನಮಗೆ ಖರ್ಚೇ ಒಂದು 30,000 ಬಂದರೂ ಕೂಡ ನಾವು ತಗೊಳ್ಳುವ ಅಮೌಂಟು ತುಂಬ ಕಡಿಮೆ. ಅದರ ಅರ್ಧ ಅಲ್ಲ, ಕಾಲುವಶಿ ಅಂದರೆ 8,000 ತಗೊಳ್ತೇವೆ, ಪ್ಲಸ್ GST ಅಲ್ಲಿ ಕೊಡ್ತಾ ಇದ್ದೇವೆ. ಅಥವಾ ನಮ್ಮ ಪವರ್ ಮೆಂಬರಿಗೆ ಹೊರಗಿನವರಿಗೆ 12,000 ಪ್ಲಸ್ GST ಅಲ್ಲಿ ಕೊಡ್ತಾ ಇದ್ದೇವೆ, ಯಾಕೆಂದರೆ ಅವರು ನಮ್ಮ ಮೆಂಬರ್ ಅಲ್ಲ ಅಂತ. ಆದರೆ ನಮಗೆ ಖರ್ಚು 30,000 ತನಕ ಖರ್ಚು ಬೀಳ್ತದೆ. ಅದಕ್ಕೆ ನಾವು ಬಜೆಟ್ ಮಾಡಲೇಬೇಕು. ಅಂದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಅವರಿಗೆ ಕೊಡಲಿಕ್ಕೆ ಈಗ ನಿಮಗೆ ಗೊತ್ತುಂಟು ಆರ್ಥಿಕತೆ ಹೇಗೆ ಇದೆ, ಯಾರು ಈಗ ಸ್ಪಾನ್ಸರಿಗೆ ಇದು. ಆದರೂ ಬ್ಯಾಂಕಿನವರು ಮುಂದೆ ಬಂದಿದ್ದಾರೆ, ಮತ್ತು ಕಾರ್ಪೊರೇಟ್ಗಳು ಅಂದರೆ DIC ಆಗಲಿ MSME 60 ಸ್ಟಾಲಿಗೆ ಸ್ಪಾನ್ಸರ್ ಮಾಡಿತ್ತು ನಮಗೆ. ಮತ್ತು ಬ್ಯಾಂಕಿನ ಉದ್ಯಮಿಗಳು ನಮಗೆ ಹೆಲ್ಪ್ ಮಾಡಿದ್ದಾರೆ. ಹೀಗೆ ಹಲವಾರು ಸಂಸ್ಥೆಗಳಿಂದ ನಮಗೆ ಸಹಾಯ ಬಂದಿದೆ. ನಮಗೆ ಇದು ನಮ್ಮ ಪವರ್ನ ಒಂದು ಉದ್ದೇಶವೇ ಅದೇ, ಮಹಿಳಾ ಉದ್ಯಮಿಗೆ ಒಂದು ಸಶಕ್ತೀಕರಣ ಕೊಡ್ಲಿಕ್ಕೋಸ್ಕರ. ನಮ್ಮದು ಸ್ಟಾಲ್ಸ್ ಇಲ್ಲ, ಆದ್ರೂ ನಾವು ಹುಚ್ಚು ಕಟ್ಟಿದ ಹಾಗೆ ಬೇರೆಯವ್ರದ್ದು ನಾವು ಸ್ಟಾಲ್ಸ್ ಅನ್ನ ಇದು ಮಾಡ್ತೇವೆ. ಯಾಕಂದ್ರೆ ನಮ್ಗೆ ನಮ್ಮ ಹಾಗೆ ಬೇರೆ ಮಹಿಳೆಯರು ಕೂಡ ಬೆಳಿಬೇಕು ಅನ್ನೋ ಒಂದು ಆ ಉದ್ದೇಶದಿಂದ. ಅದಕ್ಕೋಸ್ಕರ ನಾವು ದಿನ ರಾತ್ರಿ ಆ ಥರ ಇದು ಮಾಡ್ತಾ ಇದ್ದೇವೆ. ಹೊರಗಿನಿಂದ ಇನ್ನೂ ಜಾಸ್ತಿ ಬನ್ನಿ ನೀವು ಮಾಡಿ ಅಂತ, ಅಯ್ಯೋ ನಂಗೆ ಆಗ್ತದೋ ಇಲ್ವೋ ಅಂತ ಅವರಿಗೆ ನಾವು ಒಂದು ಹುರಿದುಂಬಿಸಿಕೊಂಡು ನಾವು ಅವರಿಗೆ ನೀವು ಸಹ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ತುಂಬ ಜನರಿಗೆ ಒಂದು ಕೊಟ್ಟು ಇದು ಮಾಡಿದ್ದೇವೆ. ಎಷ್ಟೋ ಜನರಿಗೆ ಸ್ಟಾಲ್ನವರಿಗೆ ಸಣ್ಣ ಪುಟ್ಟ ಸ್ಟಾಲ್ ಇರುವವರು ಅವರಿಗೆ ಬ್ರ್ಯಾಂಡಿಂಗ್ ಮಾಡಿ ಕೊಟ್ಟಿದ್ದೇವೆ, ಅವರಿಗೆ ಲೋಗೋ ಮಾಡಿ ಕೊಟ್ಟಿದ್ದೇವೆ ನಾವು. ಆಮೇಲೆ ಅವರದು MSME ರಿಜಿಸ್ಟ್ರೇಷನ್ ಇಲ್ಲ, MSME ಹೇಗೆ ಅದರ ರಿಜಿಸ್ಟರ್ ಹೇಗೆ ಮಾಡೋದು ಅಲ್ಲಿಂದ ಹಿಡಿದು ಫ್ರಮ್ ಸ್ಕ್ರಾಚ್ ಟಿಲ್ ಇಯರ್ ಅಲ್ಲಿ ತನಕ ನಾವು ಮಾಡಿ ಕೊಟ್ಟಿದ್ದೇವೆ. ಇದು ಹಿಂದಿನ ಪವರ್ ಪರ್ಬದಲ್ಲಿ ಕೂಡ ಒಂದು 2-3 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು, ಅವರು ಬೇರೆ ಊರುಗಳಿಗೆ ಚೆನ್ನೈ ಅಲ್ಲಿ ಎಲ್ಲ ಟ್ರಾನ್ಸ್ಫರ್ ಆಗಿ ಹೋದವರು. ಅವರದ್ದು ಫೀಚರಿಂಗ್ ಆಗಿದೆ ಡೆಕ್ಕನ್ ಹೆರಾಲ್ಡ್ ಮತ್ತು ಕೆಲವೆಲ್ಲ ದಿನಪತ್ರಿಕೆಯಲ್ಲಿ. ಅವರದ್ದು ಒಂದು ಥ್ಯಾಂಕ್ಸ್ ಒಂದು ನೋಟ್ ಕೊಟ್ಟಿದ್ದಾರೆ, ಪವರ್ ಪರ್ಬದಿಂದ ನಾನು ಬೆಳೆದಿದ್ದು ಅಂತೇಳಿ. ಅಷ್ಟು ಒಂದು ಇದಿದೆ ಇದಕ್ಕೆ, ಒಂದು ಪವರಿಗೆ ನಿಜವಾಗ್ಲೂ ಒಂದು ಪವರ್ ಇದೆ. ಹೌದೌದು. ಇನ್ನೂ ಕೂಡ ನಾವು ಪವರ್ ಮೆಂಬರ್ಗಳೇ. ನಾವು ಕೆಲವರಿಗೆ ಸ್ಟಾಲಿಗೆ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಅಂಥವರು ಇದ್ದಾರೆ ನಮ್ಮ ಈಗ ಇದರಲ್ಲಿ. ಅವರನ್ನು ನಾವು ಅಂದರೆ ಅವರಿಗೆ ನಮ್ಮ ಸಂಸ್ಥೆಯ ಮೆಂಬರುಗಳೇ ಸ್ಪಾನ್ಸರ್ ಮಾಡಿ ಅವರನ್ನು ನೀವು ಬರಬೇಕು, ಹಣ ಇಲ್ಲದಿದ್ರೂ ಪರವಾಗಿಲ್ಲ ನೀವು ಇದಕ್ಕೆ ಬರಬೇಕು ಅಂತ ಅವರಿಗೆ ಸ್ಪಾನ್ಸರ್ ಮಾಡಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಸ್ಪಾನ್ಸರ್ ಕೂಡ ನಮ್ಮ ಮೆಂಬರ್ಗಳೇ ಮಾಡಿದ್ದಾರೆ. ಓಕೆ ಮೇಡಮ್, ನಾನು ಆವಾಗಲೇ ಮಾತನಾಡುವಾಗ ಹೇಳಿದ್ದೆ, ಸೊ ಎಷ್ಟೋ ಜನ ಮಹಿಳೆಯರಿಗೆ ಸಾಕಷ್ಟು ಕನಸುಗಳು ಇರ್ತದೆ ಅಂತ. ಸೊ ಆ ಕನಸುಗಳು ಕೆಲವರಿಗೆ ಈ ಪವರ್ ಸಂಸ್ಥೆಯಿಂದ ನನಸಾಗಿದೆ. ಈ ಮಹಿಳಾ ಉದ್ಯಮಿದಾರರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್?
ನಾನು ಮಹಿಳಾ ಉದ್ಯಮ ಈಗಿನೇ ಬರಬೇಕು, ಮುಂದೆ ಬರಬೇಕು. ಯಾರು ನಾನು ಹೇಳೋದು ಹೌಸ್ ವೈಫ್ ಆಗಿರಲಿ, ಯಾರು ಲೇಡೀಸ್ ಮನೆಯಲ್ಲಿ ಅಂತ ಕೂತ್ಕೊಳ್ಬೇಡಿ. ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ, ನಿಮ್ಮ ಹತ್ರ ಏನು ಅಂದರೆ ಕಿಚನಿಂದ ಅಡುಗೆ ಮನೆಯಿಂದ ಹಿಡ್ದು ಹೊರಗೆ ಏನಾದರೂ ಮಾಡೋದು, ಅದನ್ನೇ ನಿಮಗೆ ಮುಂದುವರಿಸ್ಕೊಂಡು ಹೋಗಿ ಅದನ್ನು ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಆವಾಗ ನೀವು ಆರ್ಥಿಕವಾಗಿ ಅಂದರೆ ಆರ್ಥಿಕವಾಗಿಯೂ ನೀವು ಸ್ಟ್ರಾಂಗ್ ಆಗಿರ್ತೀರಿ. ಇದೇ ನನ್ನ ಒಂದು ಎಸ್ ಮೇಡಮ್. ವೀಕ್ಷಕರೇ ನೋಡಿದ್ರಲ್ಲ, ಪವರ್ ಸಂಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಫೆಬ್ರವರಿ 7 ಮತ್ತು 8, 9ನೇ ತಾರೀಕಿನಂದು ಪವರ್ ಪರ್ಬ ನಡೀತಾ ಇದೆ. ಕ್ರಿಶ್ಚಿಯನ್ PU ಕಾಲೇಜ್ ಗ್ರೌಂಡ್ಸ್ ಮಿಷನ್ ಕಾಂಪೌಂಡ್ ಉಡುಪಿ, ಈ ಸ್ಥಳದಲ್ಲಿ ಈ ಬಾರಿಯ ಪವರ್ ಪರ್ಬ ನಡೀತಾ ಇದೆ. ಎಲ್ಲರೂ ಕೂಡ ಈ ಪರ್ಬದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24/7.